Good evening, students. Yeah, good evening, everyone. Hemavati, Jayalakshmi, Chandrakala, Niranjan, Amruta, okay, Akash. Okay, so today we have ಇವತ್ತು ನಾವು ಕನ್ನಡ ಮೀಡಿಯಂ ಸೈನ್ಸ್ ತರಗತಿಯನ್ನ ಮಾಡ್ತಾ ಇದ್ದೀವಿ. ಹೌದಾ? ಕನ್ನಡ ಮೀಡಿಯಂ ಸೈನ್ಸ್ ತರಗತಿ. ಸೊ ಇಫ್ ಎನಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಆರ್ ದೇರ್, ದಿಸ್ ಇಸ್ ಆಫ್ ಕನ್ನಡ ಮೀಡಿಯಂ ಸೆಷನ್. ನಿಮ್ಗೆ ಅರ್ಥ ಆಗ್ತಿದ್ರೆ ಯು ಕ್ಯಾನ್ ಅಟೆಂಡ್. ನಿಮ್ಗೆ ಅರ್ಥ ಆಗದೆ ಹೋದ್ರೆ, ನೀವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ ಆಲ್ರೆಡಿ ಈ ಪಾಠವನ್ನ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಇಫ್ ಯು ವಾಂಟ್ ಟು ರಿವೈಸ್ ಯು ಕ್ಯಾನ್ ರೆಫರ್ ದ ಯೂಟ್ಯೂಬ್ ವಿಡಿಯೋಸ್. ಓಕೆನಾ? ಸೊ ಕನ್ನಡ ಮೀಡಿಯಂ ವಿಡಿಯೋಸ್, ಇವತ್ತು ಕನ್ನಡ ಮೀಡಿಯಂ ಕ್ಲಾಸ್ ಇದೆ ವಿಚ್ ಇಸ್ ಸೈನ್ಸ್. ಓಕೆ, ಸೊ ಹಿಂದಿನ ತರಗತಿಯಲ್ಲಿ ಕ್ಯಾನ್ ಎನಿವನ್ ಟೆಲ್ ಮೀ, ಹಿಂದಿನ ತರಗತಿಯಲ್ಲಿ ಯಾವ ಪಾಠ ನಡೆದಿತ್ತು? ಹಿಂದಿನ ತರಗತಿಯಲ್ಲಿ ಯಾವ ಪಾಠ ಮಾಡಿದ್ವಿ ಮಕ್ಕಳೇ? ಯಾರು ಹೇಳ್ತೀರಾ? ಯಾರು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಿರ್ತೀರೋ ಅವ್ರಿಗೆ ಗೊತ್ತಿರತ್ತೆ. ಹಿಂದಿನ ತರಗತಿಯಲ್ಲಿ ಯಾವ ಪಾಠ ಮಾಡಿದ್ವಿ? ಓಕೆ, ಭಾಗ್ಯವಂತಿ. ಓಕೆ, ಫೈನ್. ಹಿಂದಿನ ತರಗತಿಯಲ್ಲಿ ಕನ್ನಡ ಮೀಡಿಯಂ ಕ್ಲಾಸ್ ಅಲ್ಲಿ ಯಾವ ಪಾಠ ಮಾಡಿದ್ವಿ? ಹಿಂದಿನ ತರಗತಿಯಲ್ಲಿ ಇಂಗ್ಲಿಷ್ ಮೀಡಿಯಂದಲ್ಲಿ ಲೈಫ್ ಪ್ರೊಸೆಸ್ ಆಗಿತ್ತು. ಕನ್ನಡ ಮೀಡಿಯಂದಲ್ಲಿ ಓಕೆ, ಜೈ ಹನುಮಾನ್ ಆನ್ಸರ್ಡ್ ಇಟ್, ನಾಗರಾಜು ಆನ್ಸರ್ಡ್ ಇಟ್, ವೆರಿ ಗುಡ್. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಅದು ರಾಸಾಯನಿಕ ಶಾಸ್ತ್ರದ ಒಂದು ಪಾಠವನ್ನ ಮಾಡಿದ್ವಿ. ಇವತ್ತು ನಾವು ಜೀವಶಾಸ್ತ್ರದ ಮೊದಲ ಘಟಕ, ಜೀವಶಾಸ್ತ್ರದ ಮೊದಲ ಪಾಠವಾದ ಜೀವಕ್ರಿಯೆಗಳು ಅನ್ನೋ ಪಾಠದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಓಕೆನಾ ಮಕ್ಕಳೇ? ತುಂಬಾ ಇಂಟರೆಸ್ಟಿಂಗ್ ಆಗಿರೋ ಪಾಠ ಇದೆ. ತಿಳ್ಕೊಂಡ್ರೆ ಈಸಿಯಾಗಿ ಯಾವುದೇ ಉತ್ತರವನ್ನ ನೀವು ಬರಿಬಹುದು. ಓಕೆನಾ? ಓಕೆ, ಲೆಟ್ ಅಸ್ ಬಿಗಿನ್. ಜೀವಕ್ರಿಯೆಗಳು. ಈಗ ನಾನ್ ನಿಮಗೆಲ್ಲ ಒಂದು ವಸ್ತುವನ್ನ ಕೊಡ್ತೇನೆ ಅಂತ ತಿಳ್ಕೊಳ್ಳಿ. ಒಂದು ವಸ್ತುವನ್ನ ಕೊಡ್ತೇನೆ. ಸೊ ಆ ವಸ್ತು ಒಂದು ಜೀವಿ ಅಂತ ನೀವ್ ಹೇಗ್ ನಿರೂಪಿಸ್ತೀರಾ? ಆ ವಸ್ತು ಒಂದು ಜೀವಿ ಅಂತ ನೀವ್ ಹೇಗ್ ನಿರೂಪಿಸ್ತೀರಾ? How will you prove that it is a living organism? Okay, good evening Alia. Fine. ಈಗ ಒಂದು ವಸ್ತುವನ್ನ ಕೊಡ್ತೇನೆ, ಅದನ್ನ ಜೀವಿ ಅಂತ ನೀವು ನಿರೂಪಿಸ್ಬೇಕಪ್ಪ. ಯಾವ ರೀತಿ ನಿರೂಪಿಸ್ತೀರಾ? ಎಸ್, ಎನಿವನ್? ನಾಗರಾಜು, ಜೈ ಹನುಮಾನ್, ಚಂದ್ರಕಲಾ, ಯಾರು ಆನ್ಸರ್ ಮಾಡ್ತೀರಾ? ವಿಕಾಸ್, ವೆರಿ ಗುಡ್. ಚಲನೆಯಿಂದ, ಚಲನೆ ಅಂತ ಹೇಳಿದ್ದು. ವಿಕಾಸ್ ಏನ್ ಹೇಳ್ದ? ಆನ್ಸರ್ ಅನ್ನ ಚಲನೆ ಅಂತ ಹೇಳ್ತಿದ್ದಾನೆ. ಮತ್ತೆ ಚಲನೆಯನ್ನ ಬಿಟ್ಟು, ದಟ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್ ವಿಕಾಸ್, ವೆರಿ ಗುಡ್. ನೆಕ್ಸ್ಟ್, ಚಲನೆ ಬಿಟ್ಟು ನರಸೇಗೌಡ, ಓಕೆ, ಉಸಿರಾಟ ಅಂತ ಹೇಳ್ತಿದ್ದಾನೆ. ವೆರಿ ಗುಡ್, ಉಸಿರಾಟ. ಫೈನ್. ಎಸ್, ರವಿ ಆಲ್ಸೋ ಆನ್ಸರ್ಡ್ ಇಟ್. ದೆನ್ ರಾಜೇಶ್, ಜೀವಕೋಶ ಇದ್ದರೆ, ಕರೆಕ್ಟ್. ಮತ್ತೆ ಚಲನೆ ಆಗಿರ್ಬಹುದು, ಉಸಿರಾಟ ಆಗಿರ್ಬಹುದು, ಪೋಷಣೆ ಆಗಿರ್ಬಹುದು. ಸೊ ಇವ್ಗೆಲ್ಲ ಎಲ್ಲ ಒಂದು ಗುಣಲಕ್ಷಣಗಳು ಇದ್ರೆ, ಆಹಾರ ಸೇವನೆ, ಪೋಷಣೆ, ನಾಗರಾಜು ಕರೆಕ್ಟ್. ಸೊ ಇವೆಲ್ಲವೂ ಇದ್ರೆ ಅದು ಒಂದು ಜೀವಿ ಅಂತ ತಿಳಿಸ್ಕೊಳತ್ತೆ. ಇನ್ನೊಂದು ಬೆಳವಣಿಗೆ, ಯಾವುದೇ ಜೀವಿ ಏನಾಗತ್ತೆ? ಬೆಳವಣಿಗೆಯನ್ನ ಹೊಂದತ್ತೆ. ಹೌದಾ? ಸೊ ಈ ರೀತಿ ಗುಣಲಕ್ಷಣಗಳು ಒಂದು ವಸ್ತುವಿನಲ್ಲಿ ಇದ್ದರೆ ಅದಕ್ಕೆ ನಾವೇನಂತ ಕರಿತೇವೆ? ಅದಕ್ಕೆ ನಾವು ಜೀವಿ ಅಂತ ಕರಿತೇವೆ. ಸೊ ಈಗ ಒಂದು ವಸ್ತು ಜೀವಿ ಅಂತ ಅಂದ್ರೆ ಅದು ಏಕಕೋಶ ಜೀವಿ ಆಗಿರಬಹುದು, ಬಹುಕೋಶ ಜೀವಿ ಆಗಿರಬಹುದು. ಸೊ ಅವುಗಳಲ್ಲಿ ಕ್ರಿಯೆಗಳು ನಡಿಬೇಕು. ಒಳಗಡೆ ಕ್ರಿಯೆ ನಡೆದ್ರೆ ಮಾತ್ರ ಇವೆಲ್ಲ ಗುಣಲಕ್ಷಣಗಳು ಬರ್ತವೆ ಅಲ್ವಾ? ಚಲನೆ, ಉಸಿರಾಟ, ಬೆಳವಣಿಗೆ ಹೊರಗಡೆ ಮಾತ್ರ ಅಲ್ಲ, ಒಳಗಡೆ ನಡಿಬೇಕು. ಸೊ ಆ ಒಂದು ಜೀವಿಯಲ್ಲಿ ನಡೆಯುವ ಕ್ರಿಯೆಗಳು ಎಂಥ ಕ್ರಿಯೆಗಳು? ಆ ಕ್ರಿಯೆಗಳು ಇಲ್ದೆ ಜೀವಿ ಜೀವಂತವಾಗಿರೋದಕ್ ಸಾಧ್ಯ ಇಲ್ಲ. ಸೊ ಎಂಥ ಕ್ರಿಯೆಗಳು? ಒಂದು ಪೋಷಣೆ ಅಂತ ಪರಿಗಣಿಸಬಹುದು ಮಕ್ಕಳೇ. ಪೋಷಣೆ ಅಂದ್ರೆ ಏನು? ನಾಗರಾಜು ಅವಾಗ್ಲೇ ಹೇಳಿದ್ದು. ಏನ್ ಹೇಳ್ದ ಅವನು ನಾಗರಾಜು?
ಆಹಾರ ಸೇವನೆ. ಸೊ ಯಾಕೆ ಆಹಾರ ಸೇವನೆ ಮಾಡ್ತೇವೆ ನಾವು, ಹೇಳ್ತೀರಾ? ಎಸ್, ಅಮೃತ ಶೆಟ್ಟಿ, ವೆರಿ ಗುಡ್. ಪ್ರಚೋದನೆ ಪ್ರಕ್ರಿಯೆ, ಅದು ಕೂಡ ಸರಿಯಾದಂಥ ವೆರಿ ನೈಸ್ ಆನ್ಸರ್, ವೆರಿ ಗುಡ್. ಓಕೆ ಓಕೆ, ನಿಮ್ ಶಾಲೆಗಳು ನನಗೆ ಗೊತ್ತಾಯ್ತು. ಭಾಗ್ಯವಂತಿ, ಆಲಿಯಾ, ಅಫ್ಜನಾ, ಅಫ್ರೀನ್, ಓಕೆ, ಆಯಾನ್, ವೆರಿ ಗುಡ್. ಯಾ, ಪೋಷಣೆ ಆಯ್ತು. ಪೋಷಣೆ ಅಂದ್ರೆ ಆಹಾರ ಸೇವನೆ. ಸೊ ಆಹಾರ ಸೇವನೆಯಿಂದ ನಮಗೇನ್ ಬರುತ್ತೆ? ಶಕ್ತಿ ಬರುತ್ತೆ, ವೆರಿ ಗುಡ್. ಸೊ ಈ ಶಕ್ತಿ ಬಂದಾದ್ಮೇಲೆ ನಂತರ ಉಸಿರಾಟ ಕ್ರಿಯೆ. ಸೊ ಉಸಿರಾಟ ಕ್ರಿಯೆಯಲ್ಲಿ ಏನಾಗತ್ತೆ? ಆಮ್ಲಜನಕವನ್ನ ನಾವು ಸ್ವೀಕರಿಸ್ತೇವೆ. ಆಮ್ಲಜನಕದಿಂದ ಏನಾಗತ್ತೆ? ನಮ್ಮಲ್ಲಿ ಇರುವ ಶಕ್ತಿ ಏನಿರತ್ತೆ, ಅಂದ್ರೆ ಈ ಒಂದು ಗ್ಲುಕೋಸ್ ಅಂತ ಏನ್ ಹೇಳ್ತೇವೆ, ಆಹಾರದಿಂದ ನಮಗೆ ಗ್ಲುಕೋಸ್ ಬಂದಿರತ್ತೆ. ಸೊ ಆ ಗ್ಲುಕೋಸ್ ಏನಾಗತ್ತೆ, ಅಲ್ಲಿ ವಿಭಜನೆ ಹೊಂದಿ ನಮಗೆ ಶಕ್ತಿಯನ್ನ ಕೊಡತ್ತೆ. ಅಂದ್ರೆ ಉಸಿರಾಟ ಕ್ರಿಯೆ ಅಂದ್ರೆ ಬರೀ ಆಮ್ಲಜನಕವನ್ನ ಕೊಡೋ ಕ್ರಿಯೆ ಅಲ್ಲ ಅದು. ಆ ಆಮ್ಲಜನಕ ಹೋಗಿ ಏನ್ ಮಾಡತ್ತೆ? ಶಕ್ತಿಯನ್ನ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡತ್ತೆ. ಸೊ ಇದು ಉಸಿರಾಟ. ನಂತರ ಸೊ ಈಗ ಪೋಷಣೆಯಿಂದ ಬಂದಿರುವಂತಹ ಪೋಷಕಾಂಶಗಳಾಗಿರ್ಬಹುದು, ಉಸಿರಾಟದಿಂದ ಬಂದಿರುವಂತಹ ಆಮ್ಲಜನಕ ಆಗಿರಬಹುದು, ಅದೇ ರೀತಿ ನಮ್ಮ ಶರೀರದ ಒಳಗಡೆ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳಿಂದ ಉತ್ಪಾದನೆ ಆಗಿರುವಂತಹ ತ್ಯಾಜ್ಯ ವಸ್ತುಗಳಾಗಿರ್ಬಹುದು. ಸೊ ಅವುಗಳೆಲ್ಲವೂ ಕೂಡ ಅವುಗಳ ಟಾರ್ಗೆಟ್ ಪಾರ್ಟ್ ಅಂತ ಏನ್ ಹೇಳ್ತೇವೆ, ತ್ಯಾಜ್ಯಗಳು ಕಿಡ್ನಿಗೆ ಹೋಗ್ಬೇಕು ಅಲ್ವಾ? ಆಮ್ಲಜನಕ ಪ್ರತಿಯೊಂದು ಜೀವಕೋಶಗಳಿಗೂ ಹೋಗಬೇಕು, ಪೋಷಕಾಂಶಗಳು ಪ್ರತಿಯೊಂದು ಪಾರ್ಟ್ಸ್ ಗಳಿಗೂ ಹೋಗಬೇಕು. ಸೊ ಇದನ್ನ ಮಾಡೋದಕ್ಕೆ ಸಾಗಾಣಿಕೆ ಆಗಬೇಕು, ಟ್ರಾನ್ಸ್ಪೋರ್ಟೇಶನ್ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಅದು ಯೂಶುವಲಿ ನಮ್ಮ ರಕ್ತದಿಂದ ಆಗತ್ತೆ ಸಾಗಾಣಿಕೆ. ಅದಾದ್ಮೇಲೆ ತ್ಯಾಜ್ಯದ ವಿಸರ್ಜನೆ. ತ್ಯಾಜ್ಯ ನಮ್ಮ ಶರೀರದಲ್ಲೇ ಇದ್ರೆ ಏನಾಗತ್ತೆ? ಅದು ಟಾಕ್ಸಿಕ್ ಆಗತ್ತೆ, ಪಾಯ್ಸನ್ ಆಗತ್ತೆ, ವಿಷಕಾರಿ ಆಗತ್ತೆ. ಸೊ ಅವುಗಳ ವಿಸರ್ಜನೆ ತುಂಬಾ ಇಂಪಾರ್ಟೆಂಟ್. ಸೊ ಈ ಎಲ್ಲ ಕ್ರಿಯೆಗಳು ಏನಾಗ್ಬೇಕು? ಈ ಎಲ್ಲ ಕ್ರಿಯೆಗಳು ಒಂದು ಜೀವಿ ಜೀವಂತವಾಗಿರೋದಕ್ಕೆ ಅವಶ್ಯಕವಾಗಿವೆ. ಸೊ ಈ ಎಲ್ಲ ಕ್ರಿಯೆಗಳಿಗೆ ನಾವು ಏನಂತ ಕರಿತೇವೆ? ಜೀವ ಕ್ರಿಯೆಗಳು ಅಂತ ಕರಿತೇವೆ. ಯಾವ್ದ್ಯಾವ್ದದು? ಪೋಷಣೆ, ಉಸಿರಾಟ, ಸಾಗಾಣಿಕೆ, ವಿಸರ್ಜನಾ ಕ್ರಿಯೆ. ಯಾರಾದ್ರೂ ಹೇಳ್ಬಹುದಾ? ಸೊ ಈಗ ನಾನು ಗುಣಲಕ್ಷಣಗಳನ್ನ ಕೇಳ್ದೆ, ಯಾರೂ ಕೂಡ ಸಂತಾನೋತ್ಪತ್ತಿ ಅನ್ನೋ ಗುಣಲಕ್ಷಣವನ್ನ ಹೇಳಿಲ್ಲ. ಸೊ ಒಂದು ಜೀವಿ, ಅದು ಜೀವಿ ಅಂತ ಪರಿಗಣಿಸೋದಕ್ಕೆ ಅದು ಸಂತಾನೋತ್ಪತ್ತಿಯನ್ನ ಮಾಡ್ಬೇಕು. ಯಾರಾದ್ರೂ ಹೇಳ್ತೀರಾ ಈ ಸಂತಾನೋತ್ಪತ್ತಿ ಜೀವಕ್ರಿಯೆ ಆಗಲು ಆಗತ್ತಾ? ಈ ಸಂತಾನೋತ್ಪತ್ತಿಯನ್ನ ನಾವು ಜೀವಕ್ರಿಯೆ ಅಂತ ಪರಿಗಣಿಸಬಹುದಾ? ಫಿಸಿಕ್ಸ್ ಅಲ್ಲ, ನಾನು ಬಯಾಲಜಿ ಅಂತ ಹೇಳಿದ್ದೆ ಮುರಳಿ. ಲೇಟರ್ ಇಂಗ್ಲಿಷ್ ಮೀಡಿಯಂದಲ್ಲಿ ಬಯಾಲಜಿ ಕ್ಲಾಸ್ ಆಯ್ತು ಅಂದ್ಮೇಲೆ ಸೊ ಕನ್ನಡ ಮೀಡಿಯಂದಲ್ಲೂ ಬಯಾಲಜಿ ತಗೋತೀನಿ ಅಂತ ಕಮೆಂಟ್ ಮಾಡಿದ್ದೆ. ಓಕೆನಾ? ಸೊ ಡೋಂಟ್ ವರಿ, ಆಫ್ಟರ್ ದಿಸ್ ಚಾಪ್ಟರ್ ವಿ ವಿಲ್ ಬಿ ಗೋಯಿಂಗ್ ಟು ಫಿಸಿಕ್ಸ್. ಓಕೆ, ಹಾ ಹೇಳಿ. ಸಂತಾನೋತ್ಪತ್ತಿ ಒಂದು ಜೀವಕ್ರಿಯೆನಾ? ಓಕೆ, ಮೋಸ್ಟ್ ಆಫ್ ಯು, ತುಂಬಾ ಜನ ನೀವು ಹೌದು ಅಂತ ಹೇಳ್ತಿದ್ದೀರಾ. ಆದ್ರೆ ಇದು ಒಂದು ಜೀವಕ್ರಿಯೆ ಅಂತ ನಾವು ಪರಿಗಣಿಸೋದಿಲ್ಲ. ಯಾಕೆ ಅಂದ್ರೆ ಯಾವಾಗಾದ್ರೂ ಕೇಳಿದ್ದೀರಾ ಯಾವುದೋ ಒಂದು ಜೀವಿ ಸಂತಾನೋತ್ಪತ್ತಿ ಮಾಡದೆ ತೀರ್ ಹೋಯ್ತು, ಸತ್ ಹೋಯ್ತು ಅಂತ ಕೇಳಿದ್ದೀರಾ? ಇಲ್ಲ. ಸೊ ಸಂತಾನೋತ್ಪತ್ತಿ ಏನು ಅವಶ್ಯಕವಾಗಿರುವಂತಹ ಕ್ರಿಯೆ. ಆದ್ರೆ ಬೇಕೇ ಬೇಕು, ಇದಿಲ್ದೆ ಹೋದ್ರೆ ಜೀವಿ ಜೀವಂತವಾಗಿರೋದಿಲ್ಲ ಅನ್ನುವಂತಹ ಕ್ರಿಯೆ ಅಲ್ಲ. ಇದು ಅವಶ್ಯಕವಾಗಿರುವಂತಹ ಕ್ರಿಯೆ. ಯಾಕೆ ಅವಶ್ಯಕತೆ ಅಂತ ಅಂದ್ರೆ ಒಂದು ವಂಶವನ್ನ ಮುಂದುವರೆಸಲು, ಟು ಕಂಟಿನ್ಯೂ ದ ರೇಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಮೀಡಿಯಂದಲ್ಲಿ. ನಮ್ಮ ವಂಶವನ್ನ ಮುಂದುವರಿಸಲು, ಒಂದು ಜೀವಿಗಳ ವಂಶಾವೃಕ್ಷವನ್ನ ಬೆಳೆಸಲು ಸಂತಾನೋತ್ಪತ್ತಿ ಅವಶ್ಯಕ. ಆದರೆ ಅದು ಜೀವಕ್ರಿಯೆಯಲ್ಲಿ ಅದನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋದಿಲ್ಲ. ಹೌದಾ? ಸೊ ಇನ್ನು ಜೀವಕ್ರಿಯೆಗಳ ಡೆಫಿನಿಷನ್ ಅಂತ ನಾವೇನ್ ಹೇಳ್ತೇವೆ ಇಲ್ಲಿ ನೋಡಿ. ಜೀವಂತ ಇರುವುದು ಬೆಳವಣಿಗೆ ಆಗ್ಬೇಕು, ಚಲನೆ ಇರ್ಬೇಕು, ಉಸಿರಾಟ ಮಾಡ್ತಿರ್ಬೇಕು, ಅದೇ ರೀತಿ ವಿಸರ್ಜನೆ ಆಗ್ಬೇಕು, ರಕ್ತ ಪರಿಚಲನೆ ಆಗ್ಬೇಕು. ಸೊ ಈ ಎಲ್ಲ ಗುಣಲಕ್ಷಣಗಳು ಒಂದು ವಸ್ತುವಿನಲ್ಲಿ ಇದ್ದರೆ ಅದಕ್ಕೆ ನಾವು ಜೀವಿ ಅಂತ ಕರಿತೇವೆ. ಓಕೆನಾ? ಓಕೆ, ನೆಕ್ಸ್ಟ್ ಇನ್ನು ಜೀವಕ್ರಿಯೆಗಳ ವ್ಯಾಖ್ಯಾನಕ್ಕೆ ಬಂದಾಗ, ಡೆಫಿನಿಷನ್ ಆಫ್ ಲೈಫ್ ಪ್ರೊಸೆಸ್ ಅಂತ ಬಂದಾಗ
ನಿರ್ವಹಣಾ ಕಾರ್ಯವನ್ನು ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳೇ ಜೀವಕ್ರಿಯೆಗಳು. ಏನನ್ನ ನಿರ್ವಹಣೆ ಮಾಡ್ತವೆ ಇವು? ಒಂದು ಜೀವಿಯಲ್ಲಿರುವ ಕ್ರಿಯೆಗಳನ್ನ ನಿರ್ವಹಣೆ ಮಾಡ್ತವೆ. ಹೌದಾ? ಸೊ ಅಂಥ ಕ್ರಿಯೆಗಳಿಗೆ ನಾವೇನಂತ ಕರಿತೇವೆ? ಜೀವ ಕ್ರಿಯೆಗಳು ಅಂತ ಕರಿತೇವೆ. ಸೊ ಹೌದು, ಇಲ್ಲಿ ಯಾವ ನಿರ್ದಿಷ್ಟ ಕಾರ್ಯಗಳನ್ನು ಮಾಡದಿಂದ ಸಮಯದಲ್ಲಿಯೂ ನಡೆಯುತ್ತಲೇ ಇರಬೇಕು. ಸೊ ಜೀವ ಕ್ರಿಯೆಗಳು ಯಾವಾಗ ನಡೀತಾ ಇರಬೇಕು ಅಂದ್ರೆ, ಯಾವಾಗ ಒಂದು ಜೀವಿ ಏನೂ ಕಾರ್ಯ ಮಾಡದೆ ಸುಮ್ಮನೆ ಕೂತಾಗ, ಫಾರ್ ಎಕ್ಸಾಂಪಲ್ ಮಲಗಿರುವಾಗ ನಾವೇನಾದ್ರೂ ಕೆಲಸ ಮಾಡ್ತಿರ್ತೀವ? ಇಲ್ಲ. ಆದ್ರೆ ಜೀರ್ಣಕ್ರಿಯೆ ನಡೀತಾ ಇರತ್ತೆ, ನಮ್ಮ ಹೃದಯ ಬಡಿತಾ ಇರತ್ತೆ, ಸಾಗಾಣಿಕೆ ನಡೀತಾ ಇರತ್ತೆ. ಸೊ ಇಂಥ ಕ್ರಿಯೆಗಳಿಗೆ ನಾವೇನಂತ ಕರಿತೇವೆ? ಜೀವ ಕ್ರಿಯೆಗಳು ಅಂತ ಕರಿತೇವೆ. ಓಕೆನಾ? ನೆಕ್ಸ್ಟ್, ಸೊ ಇಲ್ಲಿ ಜೀವ ಕ್ರಿಯೆಗಳಿಗೆ ಬಂದಾಗ ಯಾವುದೇ ಒಂದು ಕ್ರಿಯೆ ನಡಿಬೇಕಾದ್ರೂ, ಯಾವುದೇ ಒಂದು ಕ್ರಿಯೆ, ಈಗ ನಿಮ್ಮ ಪೆನ್ ಹಿಡಿಯಲು, ಬರೆಯಲು, ಮಾತನಾಡಲು ನಿಮಗೆ ಶಕ್ತಿ ಬೇಕು. ಅದೇ ರೀತಿ ಯಾವುದೇ ಒಂದು ಜೀವಕ್ರಿಯೆ ನಡೆಯುವಾಗ ಅದಕ್ಕೆ ಶಕ್ತಿಯ ಅವಶ್ಯಕತೆ ಇದೆ ಮಕ್ಕಳೇ. ಹೌದಾ? ಸೊ ಈ ಶಕ್ತಿ ಯಾವ ರೀತಿ ಬರುತ್ತೆ? ಆಹಾರದ ರೂಪದಿಂದ ಶರೀರದ ಹೊರಗಡೆಯಿಂದ ನಾವು ತೆಗೆದುಕೊಳ್ತೇವೆ. ಹೌದಾ? ಸೊ ಜೀವಕ್ರಿಯೆ ನಡೆಯುವಾಗ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಯಲ್ಲಿ ಅಣುಗಳ ವಿಭಜನೆಗೆ ಆಕ್ಸಿಜನ್ ಆಕರಗಳನ್ನು ಬಳಸಿಕೊಳ್ಳುತ್ತೇವೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಾವು ಆಹಾರವನ್ನ ತೆಗೆದುಕೊಳ್ತೇವೆ. ಸೊ ಆಹಾರವನ್ನ ತೆಗೆದುಕೊಂಡ ಮೇಲೆ ಆ ಆಹಾರದಿಂದ ಬಂದಿರುವಂತಹ ಪೋಷಕಾಂಶಗಳು ಉತ್ಕರ್ಷಣ ಅಂದ್ರೆ ಆಕ್ಸಿಜನ್ ಅನ್ನ ತೆಗೆದುಕೊಂಡು, ಅಪಕರ್ಷಣ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡಿ, ಸೊ ಈ ರೀತಿ ಕ್ರಿಯೆಯಲ್ಲಿ ಕ್ರಿಯೆಯನ್ನ ಮಾಡಿ ಆಕ್ಸಿಜನ್ ಗಳನ್ನ ಬಳಸಿಕೊಂಡು ಏನ್ ಮಾಡತ್ತೆ? ಅಲ್ಲಿ ಜೀವಕ್ರಿಯೆಗಳು ನಡೆಯುತ್ತೆ. ಸೊ ಇಲ್ಲಿ ಮೊದಲಿಗೆ ಬಂದಾಗ ನಾವು ಜೀವಕ್ರಿಯೆಗಳನ್ನ 10th ಸ್ಟ್ಯಾಂಡರ್ಡ್ ಅಲ್ಲಿ ಪ್ಲಾಂಟ್ಸ್ ಅಲ್ಲೂ ಅಂದ್ರೆ ಸಸ್ಯಗಳಲ್ಲೂ ಕಲಿತೇವೆ, ಹ್ಯೂಮನ್ ಬೀಯಿಂಗ್ಸ್ ಮಾನವರಲ್ಲೂ ಕಲಿತೇವೆ. ಸೊ ಮೊದಲಿಗೆ ನಾವು ಈ ಒಂದು ಸಸ್ಯಗಳಲ್ಲಿ ಯಾವ ರೀತಿ ಪೋಷಣೆ ಆಗತ್ತೆ ಅನ್ನೋದನ್ನ ನೋಡೋಣ. ಈಗ ಹೇಳಿ, ಸಸ್ಯಗಳು ಯಾವ ರೀತಿ ಆಹಾರವನ್ನ ತಯಾರಿಸ್ತವೆ? ಎಸ್, ಎನಿವನ್? ಯಾವುದರ ಮೂಲಕ, ಯಾವ ರೀತಿ, ಯಾವ ಕ್ರಿಯೆಯಿಂದ ಆಹಾರವನ್ನ ತಯಾರಿಸ್ತವೆ? ಎಸ್, ಎಸ್ ಅಮೃತ, ರೆಡಾಕ್ಸ್ ರಿಯಾಕ್ಷನ್ ಇಸ್ ರೈಟ್. ಉತ್ಕರ್ಷಣೆ ಅಪಕರ್ಷಣೆ ಕ್ರಿಯೆ. ಓಕೆ, ಈಗ ಹೇಳಿ, ಸಸ್ಯಗಳು ಯಾವ ರೀತಿ ಆಹಾರವನ್ನ ತಯಾರಿಸ್ತವೆ? ಪತ್ರಹರಿತ್ತು. ಓಕೆ, ವೆರಿ ಗುಡ್, ಶಶಾಂಕ್ ಆನ್ಸರ್ ಇಟ್. ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಸೊ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಏನ್ ಹೇಳ್ತೇವೆ? ದ್ಯುತಿ ಅಂತಂದ್ರೆ ಬೆಳಕು. ಸೊ ಬೆಳಕಿನ ಸಹಾಯದಿಂದ ಪತ್ರಹರಿತ್ತುವಲ್ಲಿ ಅವೇನ್ ಮಾಡ್ತವೆ? ಪತ್ರಹರಿತ್ತಿನ ಮೂಲಕ ಏನ್ ಮಾಡ್ತವೆ? ಆಹಾರವನ್ನ ತಮ್ಮಲ್ಲಿ ತಾವೇ ತಯಾರಿಸ್ಕೊಳ್ತವೆ. ಅವು ಬೇರೆ ಜೀವಿಗಳ ಮೇಲೆ ಏನಾಗಿಲ್ಲ? ಅವಲಂಬಿತವಾಗಿಲ್ಲ. ಇಲ್ಲಿ ನೋಡ್ತೀರಾ, ಜೀವಿಗಳ ಜೈವಿಕ ಪ್ರಕ್ರಿಯೆ ನಿರಂತರವಾಗಿಡಲು ಅಗತ್ಯವಾದ ಆಹಾರ ಪಡೆಯುವುದಕ್ಕೆ ಪೋಷಣೆ ಎನ್ನುವರು. ಸೊ ಪೋಷಣೆ ಅಂದ್ರೆ ಏನು? ಸೊ ಈ ಒಂದು ಜೈವಿಕ ಪ್ರಕ್ರಿಯೆ ಒಳಗೆ ನಡೀತಿರುವಂತಹ ಎಲ್ಲ ಕ್ರಿಯೆಗಳಿಗೆ ಅಗತ್ಯವಾದಂತಹ ಶಕ್ತಿಯನ್ನ ಒದಗಿಸೋದಕ್ಕೆ ನಾವು ಆಹಾರವನ್ನ ತೆಗೆದುಕೊಳ್ತೇವೆ. ಸೊ ಅದಕ್ಕೆ ನಾವು ಪೋಷಣೆ ಅಂತ ಕರಿತೇವೆ. ನೆಕ್ಸ್ಟ್, ಕೆಲವು ಜೀವಿಗಳು ನಿರವಯವ ಮೂಲಗಳಿಂದ ಸರಳವಾದ ಆಹಾರ ವಸ್ತುಗಳನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಲ್ಲಿ ಬಳಸಿಕೊಳ್ಳುತ್ತವೆ. ಸೊ ಕೆಲವೊಂದಿಷ್ಟು ಜೀವಿಗಳೇನ್ ಮಾಡ್ತವೆ? ಪ್ರಕೃತಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್, ನೀರಿನಿಂದ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ. ಸೊ ಇದಕ್ಕೆ ಉದಾಹರಣೆ ಅಂತಂದ್ರೆ ಹಸಿರು ಸಸ್ಯಗಳು, ಅದೇ ರೀತಿ ಕೆಲವು ಬ್ಯಾಕ್ಟೀರಿಯಾಸ್ಗಳು, ಬ್ಲೂ ಗ್ರೀನ್ ಅಲಿಗೆ ಅಥವಾ ಸೈನೋಬ್ಯಾಕ್ಟೀರಿಯಾ ಅಂತ ಕರಿತೇವೆ. ಸೊ ಈ ಬ್ಯಾಕ್ಟೀರಿಯಾ ಮತ್ತು ಹಸಿರು ಸಸ್ಯಗಳೇನ್ ಮಾಡ್ತವೆ? ಪ್ರಕೃತಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಬಳಸಿಕೊಂಡು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ಹೌದಾ? ಸೊ ಇಲ್ಲಿ ನೋಡಿ, ಜಸ್ಟ್ ಅ ಮಿನಿಟ್. ಇಲ್ಲಿ ನೋಡಿ,
ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ನಾವೇನಂತ ಕರಿತೇವೆ? ಸ್ವಪೋಷಕ ಜೀವಿಗಳು. ಸೊ ಪೋಷಣೆಯಲ್ಲಿ ಎರಡು ವಿಧ. ಒಂದು ಸ್ವಪೋಷಕ ಜೀವಿಗಳು. ಸ್ವಪೋಷಕ ಜೀವಿಗಳು ಅದರ ಹೆಸರೇ ಹೇಳುವ ಹಾಗೆ, ಸ್ವ ಅಂದ್ರೆ ಏನು? ಇಲ್ಲಿ ಸ್ವಂತವಾಗಿ ಪೋಷಣೆಯನ್ನ ಪಡೆದುಕೊಳ್ಳುವಂತಹ ಜೀವಿಗಳಿಗೆ ಸ್ವಪೋಷಕ. ಸೊ ಸಸ್ಯಗಳಾಗಿರಬಹುದು ಮತ್ತು ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ಏನ್ ಮಾಡ್ತವೆ, ಇದಕ್ಕೆ ಉದಾಹರಣೆ ಆಗಿವೆ. ಇನ್ನೊಂದು ಪರಪೋಷಕ. ಪರ ಅಂದ್ರೆ ಏನು? ಬೇರೆ ಅಂತ. ಹೌದಾ? ಸೊ ಯಾವ ಜೀವಿಗಳು ಬೇರೆ ಜೀವಿಗಳ ಮೇಲೆ ತಮ್ಮ ಆಹಾರಕ್ಕಾಗಿ ಅವಲಂಬನೆಗೊಂಡಿವೆ, ಸೊ ಅಂಥ ಒಂದು ಜೀವಿಗಳಿಗೆ ನಾವು ಪರಪೋಷಕ. ಸೊ ಇದಕ್ಕೆ ಉದಾಹರಣೆ ಏನ್ ಕೊಡ್ಬೋದು ನಾವು? ಯಾರಾದ್ರೂ ಹೇಳ್ತೀರಾ? ಯಾವ ಜೀವಿಗಳು ಬೇರೆ ಜೀವಿಗಳ ಮೇಲೆ ಆಹಾರಕ್ಕೆ ಅವಲಂಬಿತವಾಗಿವೆ? ಉದಾಹರಣೆ ಹೇಳಿ. ವೆರಿ ಗುಡ್, ರಾಜೇಶ್ ಆನ್ಸರ್ಡ್ ಇಟ್. ಮಾನವ ಅಥವಾ ಮನುಷ್ಯ. ಮತ್ತೆ ಹುಲಿ, ಸಿಂಹ ಆಗಿರಬಹುದು. ವೆರಿ ಗುಡ್. ಯಾರಿಗೂ ಝೂಮ್ ಐಡಿ ಕಳಿಸಿಲ್ಲ ಅಮ್ಮ. ದಿಸ್ ಇಸ್ ಅ ಯೂಟ್ಯೂಬ್ ಚಾನಲ್ ಇಟ್ ಸೆಲ್ಫ್. ಓಕೆ, ಫೈನ್. ಸೊ ಪ್ರಾಣಿಗಳಾಗಿರ್ಬಹುದು. ಅದೇ ರೀತಿ ಶಿಲೀಂಧ್ರಗಳು ಅಂತ ಕರಿತೇವೆ. ಶಿಲೀಂಧ್ರಗಳಿಗೆ ನಾವು ಇಂಗ್ಲಿಷ್ ಅಲ್ಲಿ ಫಂಗೈ ಅಂತ ಕರಿತೇವೆ. ಈ ನಾಯಿ ಕೊಡೆ ಅಥವಾ ಮಶ್ರೂಮ್ ಅಂತ ಏನಂತೇವೆ. ಅದೇ ರೀತಿ ಬ್ರೆಡ್ ಅನ್ನ ತುಂಬಾ ದಿನ ಇಟ್ಟಾಗ ನಿಮ್ಗೆ ಅದ್ರ ಮೇಲೆ ಬೂಸ್ ಗಟ್ಟಿದೆ ಅಂದ್ರೆ ಅದ್ರ ಮೇಲೆ ಒಂದು ರೀತಿಯ ಬ್ಲಾಕ್ ಕಲರ್ ಸ್ಟ್ರಕ್ಚರ್ ಬರುತ್ತೆ. ಸೊ ಅದು ಕೂಡ ಶಿಲೀಂಧ್ರ. ಅದೇ ರೀತಿ ಲೆದರ್ ಬ್ಯಾಗ್ಸ್ ಅಂದ್ರೆ ಚರ್ಮದಿಂದ ಮಾಡಿರುವಂತಹ ಬ್ಯಾಗ್ಗಳಾಗಿರ್ಬಹುದು, ಶೂಸ್ಗಳಾಗಿರ್ಬಹುದು, ಅವುಗಳನ್ನ ಚಳಿಗಾಲದಲ್ಲಿ ನೀವು ನೋಡಿದಾಗ ಅವುಗಳ ಮೇಲೆ ಕಪ್ಪಾದ ಬಿಳಿ ಬಣ್ಣದ ಫಂಗೈಗಳು ಅಟ್ಯಾಕ್ ಆಗಿರ್ತವೆ. ಸೊ ಈ ಶಿಲೀಂಧ್ರಗಳು ಕೂಡ ಏನು? ಪರಪೋಷಕಗಳಿಗೆ ಉದಾಹರಣೆ. ಓಕೆನಾ? ಫೈನ್. ಎಸ್, ಲೆಟ್ ಅಸ್ ಪ್ರೊಸೀಡ್. ಸೊ ಇಲ್ಲಿ ನೋಡಿ, ಇನ್ನು ಸ್ವಪೋಷಕಗಳಲ್ಲಿ ಯಾವ ರೀತಿ ಪೋಷಣೆ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಸೊ ಸ್ವಪೋಷಕ ಜೀವಿಗಳ ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳು ದ್ಯುತಿ ಸಂಶ್ಲೇಷಣೆ ಮೂಲಕ ಪೂರೈಕೆಗೊಳ್ಳುತ್ತದೆ. ಸೊ ಯಾವುದರಿಂದ? ದ್ಯುತಿ ಸಂಶ್ಲೇಷಣೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಫೋಟೋಸಿಂಥೆಸಿಸ್ ಅಂತ ಕರಿತೇವೆ. ಸೊ ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಮೂಲಕ ಸ್ವಪೋಷಕಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ಸೊ ಇಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಈ ವಸ್ತುಗಳನ್ನು ತೆಗೆದುಕೊಂಡಾಗ ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸಲಾಗುತ್ತದೆ. ಸೊ ಇಲ್ಲೇನ್ ಮಾಡತ್ತೆ? ಒಂದು ಸಸ್ಯವನ್ನ ತೆಗೆದುಕೊಂಡಾಗ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರಕೃತಿಯ ಮೂಲಕ ಸ್ವೀಕರಿಸುತ್ತದೆ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲದ ರೂಪದಲ್ಲಿ ಇರುತ್ತೆ. ಇನ್ನು ನೀರನ್ನ ಮಣ್ಣಿನಿಂದ ಬೇರಿನ ಸಹಾಯಗಳಿಂದ ಏನ್ ಮಾಡತ್ತೆ? ಹೀರಿಕೊಳ್ಳತ್ತೆ. ಇನ್ನು ಈ ಕ್ಲೋರೋಫಿಲ್ ಅಥವಾ ನಾವೇನು ಈ ಪತ್ರಹರಿತು ಅಂತ ಕರಿತೇವೆ ಮಕ್ಕಳೇ, ಈ ಪತ್ರಹರಿತು ಏನ್ ಕೆಲಸ ಮಾಡತ್ತೆ ಅಂದ್ರೆ ಇದು ಸೂರ್ಯನ ಬೆಳಕನ್ನ ಹೀರಿಕೊಳ್ಳತ್ತೆ. ಸೊ ಇವೆಲ್ಲವೂ ಕೂಡ ವರ್ತಿಸಿ ನಮಗೆ ಏನು ಉತ್ಪನ್ನಗಳನ್ನ ಕೊಡ್ತವೆ? C6H12O6. ಇದು ಗ್ಲುಕೋಸ್ ನ ಸೂತ್ರ. ಗ್ಲುಕೋಸ್ ಮತ್ತೆ ಆಮ್ಲಜನಕ ಬರುತ್ತೆ, ಮತ್ತೆ ನೀರು ಬರುತ್ತೆ. ಸೊ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಒಂದು ರಾಸಾಯನಿಕ ಕ್ರಿಯೆ. ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಹೌದಾ? ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ಇದು ಈ ರೀತಿ ಏನಾಗತ್ತೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ನೋಡಿ, ನಾನು ಆವಾಗ್ಲೇ ಹೇಳ್ದಾಗೆ ಬೇರುಗಳ ಮೂಲಕ ನೈಟ್ರೋಜನ್, ಫಾಸ್ಫರಸ್, ಕಬ್ಬಿಣ, ಮ್ಯಾಗ್ನೀಷಿಯಂ, ಅದೇ ರೀತಿ ನೀರು, ಸೊ ಬೇರುಗಳ ಮೂಲಕ ಆ ಒಂದು ಸಸ್ಯಕ್ಕೆ ಪೂರೈಕೆ ಆಗತ್ತೆ. ನೈಟ್ರೋಜನ್ ಅಂತ ಏನ್ ಹೇಳ್ತೇವೆ, ಇದು ಒಂದು ಅವಶ್ಯಕ ಧಾತುವಾಗಿದ್ದು ಪ್ರೋಟೀನ್ಗಳ ಫಾರ್ಮೇಶನ್ಗೆ, ಪ್ರೋಟೀನ್ಗಳ ರಚನೆಗೆ ಅಥವಾ ಪ್ರೋಟೀನ್ಗಳನ್ನ ಮಾಡಬೇಕಾದ್ರೆ ಈ ನೈಟ್ರೋಜನ್ ಅವಶ್ಯಕ.
ಸೊ ಇದನ್ನ ನೈಟ್ರೈಟ್ ಮತ್ತು ನೈಟ್ರೈಟ್ಗಳ ಮೂಲಕ ನೈಟ್ರೈಟ್ಗಳ ಮೂಲಕ ಮಾತ್ರ ಈ ಒಂದು ಸಸ್ಯಗಳು ಹೀರ್ಕೊಳ್ತವೆ. ಸೊ ಇದನ್ನ ಮಾಡೋದು ಬ್ಯಾಕ್ಟೀರಿಯಾಸ್ಗಳು. ನೆಕ್ಸ್ಟ್, ಸೊ ಇಲ್ಲಿ ಕ್ಲೋರೋಫಿಲ್ ಇನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ಯಾವ ಕಾರ್ಯಗಳು ನಡೀತವೆ. ಓಕೆ, ಸೊ ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗತ್ತೆ. 1ನೇ ಸ್ಟೆಪ್ ಅಂತ ಬಂದಾಗ ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿ ಹೀರುವಿಕೆ, ನಾನು ಅವಾಗ್ಲೇ ಹೇಳಿದೆ, ಹೌದಾ? ಸೊ ಬೆಳಕಿನ ಶಕ್ತಿ ಯಾವಾಗ ಕ್ಲೋರೋಫಿಲ್ ಇಂದ ಹೀರುವಿಕೆ ಆಗತ್ತೋ ಅಲ್ಲಿ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಏನಾಗತ್ತೆ, ಪರಿವರ್ತನೆ ಹೊಂದತ್ತೆ ಮತ್ತು ನೀರಿನ ಅಣುಗಳ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು. ಸೊ ಇಲ್ಲಿ ಏನೇನ್ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಂದ್ರೆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳತ್ತೆ. ನೀರ್ ಏನು ಹೀರ್ಕೊಂಡಿರತ್ತೆ ಆ ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಏನಾಗತ್ತೆ, ವಿಭಜನೆಗೊಳ್ಳತ್ತೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಏನಿರತ್ತೆ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. ಸೊ ಇಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಏನಾಗತ್ತೆ, ಕಾರ್ಬೋಹೈಡ್ರೇಟ್ ದಟ್ ಇಸ್ C6H12O6 ಆಗಿ ಪರಿವರ್ತನೆಗೊಳ್ಳತ್ತೆ. ಅದೇ ರೀತಿ ಹೈಡ್ರೋಜನ್ ಇದ್ದಿದ್ದು ವಾಟರ್ H2O ಇದ್ದಿದ್ದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಹೊಂದತ್ತೆ. ಓಕೆ, ಸೊ ಈಗ ನಾವು ಕ್ಲೋರೋಫಿಲ್ ಅಥವಾ ಪತ್ರಹರಿತ್ತುವನ್ನ ನೋಡ್ಬೇಕಂದಾಗ ಈ ರೀತಿ ಎಲೆಯ ಅಡ್ಡ ಸೀಳಿಕೆಯನ್ನು ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಈ ರೀತಿ ಒಂದು ರಚನೆ ನಮ್ಗೆ ಕಾಣುತ್ತೆ. ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಗ್ರೀನ್ ಕಲರ್, ಹೌದಾ? ಹಸಿರು ಬಣ್ಣದ ಸ್ಟ್ರಕ್ಚರ್ಸ್ ರಚನೆಗಳನ್ನ ನೀವೇನ್ ನೋಡ್ತಾ ಇದ್ದೀರಾ ಅಲ್ವಾ? ಸೊ ಇವುಗಳಿಗೆ ನಾವೇನಂತ ಕರಿತೇವೆ, ಕ್ಲೋರೋಪ್ಲಾಸ್ಟ್ ಅಂತ ಕರಿತೇವೆ, ಕ್ಲೋರೋಪ್ಲಾಸ್ಟ್. ಸೊ ಇಲ್ಲಿ ನೋಡಿ, ಮೇಲ್ಗಡೆ ಒಂದು ಪದರ ಇದೆ, ಈ ರೀತಿ ಜೀವಕೋಶಗಳ ಪದರ ಇದೆ, ಇದಕ್ಕೆ ಮೇಲಿನ ಎಪಿಡರ್ಮಿಸ್ ಅಂತ ಕರಿತೇವೆ. ಇನ್ನು ಕೆಳಗಡೆ ಒಂದು ರೀತಿ ಲೇಯರ್ ಇದೆ, ಕೆಳಗಿನ ಎಪಿಡರ್ಮಿಸ್ ಅಂತ ಕರಿತೇವೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಡುವೆ ಗ್ಯಾಪ್ ಇದೆ. ಸೊ ಈ ರೀತಿ ಜೀವಕೋಶಗಳನ್ನ ನೋಡ್ತಾ ಇದ್ದೀರಾ. ಸೊ ಇದಕ್ಕೆ ನಾವೇನಂತ ಕರಿತೇವೆ, ಕಾವಲು ಜೀವಕೋಶಗಳು. ಕಾವಲು ಜೀವಕೋಶಗಳು ಅಂತ ಕರಿತೇವೆ. ಇವುಗಳ ಕಾರ್ಯವನ್ನ ನಾನು ಮುಂದೆ ಹೇಳ್ತೇನೆ ನಿಮ್ಗೆ. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ, ಕಾವಲು ಜೀವಕೋಶಗಳು, ಇಂಗ್ಲಿಷ್ ಅಲ್ಲಿ ಗಾರ್ಡ್ ಸೆಲ್ಸ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಎಲೆಗಳಲ್ಲಿ ಎಲೆಯ ಅಡ್ಡ ಸೀಳಿಕೆಯ ಚಿತ್ರದಲ್ಲಿ ಕಾಣುವ ಹಸಿರು ಚುಕ್ಕೆಗಳಿಗೆ ನಾವು ಪತ್ರಹರಿತ್ತು, ಕ್ಲೋರೋಫಿಲ್ ಅನ್ನ ಒಳಗೊಂಡ ಕ್ಲೋರೋಪ್ಲಾಸ್ಟ್ಗಳು ಅಥವಾ ಕ್ಲೋರೋಫಿಲ್ ಪತ್ರಹರಿತ್ತು ಅಂತಾನು ನೀವು ಕರಿಬಹುದು. ಅದೇ ರೀತಿ ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ರಂಧ್ರಗಳು. ಸೊ ನಾವು ಈಗ ಎಲೆಗಳನ್ನ ಈ ರೀತಿ ನೋಡಿದಾಗ ಇದರ ಮಾರ್ಜಿನ್ ಅಲ್ಲಿ ಈ ರೀತಿ ತುಂಬಾ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ಈ ರೀತಿ ಚಿಕ್ಕದಾಗಿರುವಂತಹ ರಂಧ್ರಗಳು ಕಾಣಿಸ್ತವೆ. ಇದಕ್ಕೆ ನಾವು ಪತ್ರರಂಧ್ರಗಳು ಅಂತ ಕರಿತೇವೆ, ಪತ್ರರಂಧ್ರಗಳು ಅಂತ ಕರಿತೇವೆ, ಹೌದಾ? ಸೊ ಈ ಪತ್ರರಂಧ್ರಗಳಿಗೆ ಇಂಗ್ಲಿಷ್ ಅಲ್ಲಿ ಸ್ಟೊಮ್ಯಾಟಾ ಅಂತ ಕರೀತಾರೆ. ಸೊ ಯಾವಾಗ ನೀವು ಎಲೆಗಳ ಅಡ್ಡ ಸೀಳಿಕೆಯನ್ನ ತೆಗೆದುಕೊಳ್ತೀರೋ ಆ ಪತ್ರರಂಧ್ರಗಳು ಈ ರೀತಿ ಕಾಣಿಸ್ತವೆ, ಈ ರೀತಿ ಕಿಡ್ನಿ ಆಕಾರದಲ್ಲಿ ಈ ರೀತಿ 2 ಜೀವಕೋಶಗಳ ಉಳ್ಳ ಪತ್ರರಂಧ್ರ. ಇಲ್ಲಿ ರಂಧ್ರ ಇರುತ್ತೆ, ನಡುವೆ ಮಧ್ಯದಲ್ಲಿ ರಂಧ್ರ ಇರುತ್ತೆ. ಸೊ ಈ 2 ಜೀವಕೋಶಗಳಿಗೆ ನಾವು ಕಾವಲು ಜೀವಕೋಶಗಳು ಅಂತ ಕರಿತೇವೆ, ಕಾವಲು ಜೀವಕೋಶಗಳು. ನಾನು ಮೊದಲಿಗೆನೆ ಹೇಳಿದ್ದೀನಿ, ದಿಸ್ ಈಸ್ ಅ ಕನ್ನಡ ಮೀಡಿಯಂ ಸೆಷನ್ ಅಂತ, ಹೌದಾ? ನೀವು ಕ್ಲಾಸ್ ಅನ್ನ ಮೊದಲೇ ಅಂದ್ರೆ ಆನ್ ಟೈಮ್ ಅಟೆಂಡ್ ಆದ್ರೆ ನಿಮಗೆ ಗೊತ್ತಾಗತ್ತೆ. ಇಂಗ್ಲಿಷ್ ಮೀಡಿಯಂ ಸೆಷನ್ ನಲ್ಲಿ ಇವತ್ತು ಮ್ಯಾಥ್ಸ್ ಕ್ಲಾಸ್ ನಡೀತಾ ಇದೆ, ಅದು ಕೂಡ ಯೂಟ್ಯೂಬ್ ಲೈವ್ ಅಲ್ಲಿ ಇದೆ. ಸೊ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದ್ರೆ ಮ್ಯಾಥ್ಸ್ ಅನ್ನ ಅಟೆಂಡ್ ಮಾಡಿ. ಫೈನ್. ನೆಕ್ಸ್ಟ್, ಸೊ ಇಲ್ಲಿ ಆಯ್ತಾ, ಪತ್ರರಂಧ್ರಗಳು ಆಯ್ತು. ಈ ಪತ್ರರಂಧ್ರಗಳು ಏನ್ ಮಾಡ್ತಾವೆ ಮಕ್ಕಳೇ? ಈ ಪತ್ರರಂಧ್ರಗಳ ಕೆಲಸ ಏನು ಅಂದ್ರೆ, ಈ ನಮ್ಮ ಕಾರ್ಬನ್ ಡೈಆಕ್ಸೈಡ್ ಇದೆ ಅಲ್ಲ, ಪ್ರಕೃತಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನಿಲ ರೂಪದಲ್ಲಿದೆ ಅಲ್ಲ, ಯಾವಾಗ ಈ ಪತ್ರರಂಧ್ರ ಓಪನ್ ಆಗಿರತ್ತೆ, ಆಯ್ತಾ,
ಓಪನ್ ಆಗಿದ್ದಾಗ ಇದೇನಾಗತ್ತೆ, ಪತ್ರರಂಧ್ರಗಳಲ್ಲಿ ಈ ಕಾವಲು ಜೀವಕೋಶಗಳಲ್ಲಿ ಏನಾಗತ್ತೆ, ನೀರ್ ತುಂಬ್ತಾ ಹೋಗತ್ತೆ. ಸೊ ನೀರ್ ತುಂಬ್ತಾ ಹೋದಂಗೆ ಅವೇನಾಗ್ತವೆ, ದೊಡ್ಡದಾಗ್ತಾ ಹೋಗ್ತವೆ. ಸೊ ಪತ್ರರಂಧ್ರ ಅವಾಗ ಏನಾಗತ್ತೆ, ಓಪನ್ ಆಗತ್ತೆ. ಪತ್ರರಂಧ್ರ ಓಪನ್ ಆದಾಗ ನಿಸರ್ಗದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಗಿಡದ ಒಳಗಡೆ ಹೋಗತ್ತೆ. ಯಾಕೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡಕ್ಕೆ. ಅದೇ ರೀತಿ ಯಾವಾಗ ಕಾವಲು ಜೀವಕೋಶಗಳಲ್ಲಿ ನೀರು ಕಡಿಮೆ ಆಗ್ತಾ ಹೋಗತ್ತೋ, ಸೊ ಈ ಕಾವಲು ಜೀವಕೋಶಗಳು ಹತ್ರ ಬರ್ತಾ ಹೋಗ್ತವೆ. ಸೊ ಅವಾಗ ರಂಧ್ರ ಏನಾಗತ್ತೆ, ಮುಚ್ಕೊಳತ್ತೆ. ಹೌದಾ? ಸೊ ಈ ರೀತಿಯಾಗಿ ಏನಾಗತ್ತೆ, ಪತ್ರರಂಧ್ರಗಳು ಅಥವಾ ಸ್ಟೊಮ್ಯಾಟ ಅಂತ ಏನ್ ಹೇಳ್ತೇವೆ, ಕಾವಲು ಜೀವಕೋಶಗಳ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗಡೆ ತೆಗೆದುಕೊಳ್ತವೆ. ದ್ಯುತಿ ಸಂಶ್ಲೇಷಣೆ ಮೂಲಕ ಪ್ರೊಡ್ಯೂಸ್ ಆಗಿರುವಂತಹ ಆಮ್ಲಜನಕವನ್ನ ಹೊರಗಡೆ ಹಾಕ್ತವೆ. ಅದೇ ರೀತಿ ಸಸ್ಯಗಳಲ್ಲಿ ನೀರಿನ ಅಂಶ ಜಾಸ್ತಿ ಇದ್ರೆ, ನೀರು ಜಾಸ್ತಿ ಆಗಿದ್ರೆ, ಸೊ ಏನು ಹೆಚ್ಚಿನ ಪರ್ಸೆಂಟೇಜ್ ನೀರಿರತ್ತೆ, ಅದನ್ನು ಕೂಡ ಈ ಪತ್ರರಂಧ್ರಗಳು ನೀರಾವಿಯ ಮೂಲಕ ಹೊರಗಡೆ ಹಾಕ್ತವೆ. ಸೊ ಇವು ಈ ಕಾವಲು ಜೀವಕೋಶಗಳ ಕಾರ್ಯಗಳು. 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್, PUC ಯಲ್ಲೂ ಇಂಪಾರ್ಟೆಂಟ್ ಆಗತ್ತೆ, 10th ಸ್ಟ್ಯಾಂಡರ್ಡ್ಗೂ ಇಂಪಾರ್ಟೆಂಟ್ ಇದೆ. ಓಕೆನಾ? ನೆಕ್ಸ್ಟ್ ಪರಪೋಷಕ ಪೋಷಣೆ ಬಗ್ಗೆ ನಾನು ನಿಮಗೆ ಹೇಳಿದೆ. ಅದರಲ್ಲೂ ಕೂಡ ನಮಗೆ ಟೈಪ್ಸ್ಗಳಿವೆ. ಇಲ್ಲಿ ಪರಪೋಷಕ ಜೀವಿಗಳಲ್ಲೂ ಕೂಡ ನಮಗೆ ಟೈಪ್ಸ್ಗಳಿವೆ. Just a minute. Just a minute. ಓಕೆ, ಸಾರಿ ಫಾರ್ ದ ಇಂಟರಪ್ಷನ್. ಸೊ ಇಲ್ಲಿ ಪರಪೋಷಕ ಪೋಷಣೆಯಲ್ಲಿ ಮತ್ತೆ ನಾನು ಹೇಳಿದಾಗೆ ಅಲ್ಲಿ ಏನಿದೆ, ವಿಧಗಳಿವೆ. ಆ ಒಂದೊಂದು ವಿಧವನ್ನ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಕೆಲವು ಜೀವಿಗಳು ಅಥವಾ ಸಸ್ಯಗಳು ಏನ್ ಮಾಡ್ತವೆ, ಮತ್ತೆ ಪ್ರಾಣಿಗಳು
ಬೇರೆ ಒಂದು ಜೀವಿಗಳ ಮೇಲೆ, ಶರೀರದ ಮೇಲೆ ಅಥವಾ ಶರೀರದ ಒಳಗಡೆ ಇರ್ತವೆ ಮತ್ತು ಪೋಷಣೆಯನ್ನ ಪಡೆದುಕೊಳ್ತವೆ. ಸೊ ಅವು ಯಾವುದೇ ರೀತಿಯಾದಂತಹ ಪ್ರಾಣಿಯನ್ನ ಕೊಲ್ಲೋದಿಲ್ಲ, ಬಟ್ ಏನಾದ್ರೂ ಒಂದು ಪ್ರಾಬ್ಲಮ್ ಅನ್ನ ತರ್ತವೆ. ಹೌದಾ? ಸೊ ಅಂತ ಪರಪೋಷಕಗಳಿಗೆ ನಾವೇನಂತ ಕರಿತೇವೆ? ಪರಾವಲಂಬಿ ಪರಪೋಷಕಗಳು ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಪ್ಯಾರಾಸೈಟ್ಸ್ ಅಂತ ಕರಿತೇವೆ. ಸೊ ಇವು ಟೋಟಲ್ ಆಗಿ ಬೇರೆ ಒಂದು ಜೀವಿಯ ಮೇಲೆ ಅವಲಂಬಿತವಾಗಿರ್ತವೆ. ಪರಾವಲಂಬಿ ಪರಾವಲಂಬಿ ಪರಪೋಷಕಗಳು ಅಂತ. ಸೊ ಇದಕ್ಕೆ ಉದಾಹರಣೆ ಅಂದ್ರೆ ಹೇನು. ಸೊ ನಮ್ಮ ತಲೆಯಲ್ಲಿರುವ ಏನ್ ಮಾಡತ್ತೆ? ನಮ್ಮಲ್ಲಿರುವ ಪೋಷಕಾಂಶವನ್ನ ಹೀರಿಕೊಳ್ಳತ್ತೆ. ನಮ್ಮ ಏನದು ಕೂದಲಿನಲ್ಲಿ ತನ್ನ ಶೆಲ್ಟರ್ ಅಂತ ಏನ್ ಹೇಳ್ತೇವೆ, ತನ್ನ ಮನೆಯನ್ನ ಮಾಡ್ಕೊಳತ್ತೆ. ಅದೇ ರೀತಿ ನಮಗೇನ್ ಮಾಡತ್ತೆ? ತುರುಕೆಯನ್ನ ಸೃಷ್ಟಿ ಮಾಡತ್ತೆ. ಹೌದಾ? ನಮ್ಮನ್ನ ಕೊಲ್ಲೋದಿಲ್ಲ, ಬಟ್ ತುರುಕೆಯನ್ನ ಸೃಷ್ಟಿ ಮಾಡತ್ತೆ. ಹೌದಾ? ಸೊ ಇದು ಹೇನು. ಅದಾದ್ಮೇಲೆ ಇಲ್ಲಿ ಜಿಗಣೆ ಕಾಣ್ತಾ ಇದೆ ನಿಮ್ಗೆ, ಜಿಗಣೆ. ಹೌದಾ? ನೀವು ಮಳೆಗಾಲದಲ್ಲಿ ಯಾವ್ದಾದ್ರು ಒಂದು ಬೆಟ್ಟವನ್ನ ಏರುವಾಗ ಅಥವಾ ಕಾಡಿಗೆ ಹೋಗುವಾಗ ಶೂಸ್ ಹಾಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಶೂಸ್ ಹಾಕದೆ ಹೋದ್ರೆ, ಚಪ್ಪಲ್ ಅಷ್ಟೇ ಹಾಕೊಂಡ್ರೆ, ಸ್ಲಿಪ್ಪರ್ಸ್ ಹಾಕೊಂಡ್ರೆ ಏನಾಗತ್ತೆ? ಈ ಜಿಗಣೆಗಳ ಸಂಖ್ಯೆ ಮಳೆಗಾಲದಲ್ಲಿ ತುಂಬಾ ಇರುತ್ತೆ. ಸೊ ಇವು ನಿಮ್ಮ ಪಾದಗಳಿಗೆ ಅಂಟ್ಕೊಂಡಾಗ ನಿಮಗ್ ಗೊತ್ತೂ ಆಗೋದಿಲ್ಲ ಅದು ಅಂಟ್ಕೊಂಡಿದೆ ಅಂತ. ಸೊ ಇವೇನಾಗ್ತವೆ? ನಿಮ್ಮ ರಕ್ತವನ್ನ ಹೀರ್ತಾ ತಮ್ಮ ಶರೀರವನ್ನ ಬೆಳವಣಿಗೆ ಮಾಡ್ತಾ ಹೋಗ್ತವೆ. ಎಷ್ಟು ನಿಮ್ಮ ರಕ್ತ ಹೀರತ್ತೋ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಇದು. ಅದು ದೊಡ್ಡದಾದ ಮೇಲೆ ನಿಮ್ಗೆ ಗೊತ್ತಾಗತ್ತೆ ನಿಮಗೆ ಜಿಗಣೆ ಹತ್ಕೊಂಡಿದೆ ಅಂತ. ಹೌದಾ? ಸೊ ಇವೆಲ್ಲವೂ ಕೂಡ ಪರಾವಲಂಬಿ ಪರಪೋಷಕಗಳು ಅಂತ ಹೇಳ್ತೇವೆ. ಅದೇ ರೀತಿ ಈ ಅಮೀಬಾ ಅಂತ ಬಂದಾಗ, ಸೊ ಇಲ್ಲಿ ಅಮೀಬಾವನ್ನ ನೋಡ್ತಾ ಇದ್ದೀರಾ. ಅಮೀಬಾಕ್ಕೆ ಯಾವುದೇ ರೀತಿಯಾಗಿರುವಂತಹ ಸ್ಥಿರವಾದ ರಚನೆ ಇಲ್ಲ ಇದಕ್ಕೆ. ಹೌದಾ? ಇದಕ್ಕೆ ತನ್ನದೇ ಆದಂತಹ ಒಂದು ರಚನೆ ಇಲ್ಲ. ಇದು ಏಕಕೋಶ ಜೀವಿ ಇದು. ಹೌದಾ? ಸೊ ಇಲ್ಲಿ ಅಮೀಬಾದಲ್ಲಿ ತಾತ್ಕಾಲಿಕ ಬೆರಳಿನಂತಹ ಜೀವಕೋಶಗಳು, ಇಲ್ಲಿ ನೋಡ್ತೀರಾ ನೀವು, ಬೆರಳಿನಂತಹ ತಾತ್ಕಾಲಿಕವಾದಂತಹ ರಚನೆಗಳಿವೆ. ಸೊ ಇದಕ್ಕೆ ಹೊರಚಾಚಿಕೆಗಳು ಅಂತ ಕರಿತೇವೆ, ಅಥವಾ ತಾತ್ಕಾಲಿಕ ಬೆರಳು ಅಂತ ಕರಿತೇವೆ. ಸೊ ಅವುಗಳ ಮೂಲಕ ಇದೇನ್ ಮಾಡತ್ತೆ? ಆಹಾರವನ್ನ ಒಳಗೆ ತೆಗೆದುಕೊಳ್ಳತ್ತೆ. ಇಲ್ಲಿ ನೋಡಿ, ಆಹಾರವನ್ನ ಒಳಗೆ ತೆಗೆದುಕೊಳ್ತಾ ಇದೆ. ಸೊ ಒಳಗಡೆ ಹೋದ್ಮೇಲೆ ಇಲ್ಲಿ ಒಳಗಡೆ ಏನಿರತ್ತೆ? ಆಹಾರ ಕಣಗಳು ಇರತ್ತೆ. ಸೊ ಆಹಾರ ಕಣದಲ್ಲಿ ಜೀರ್ಣ ಮಾಡುವಂತಹ ಜೀರ್ಣದ ಕಿಣ್ವಗಳು, ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಹೇಳ್ತೇವೆ. ಜೀರ್ಣ ಕಿಣ್ವಗಳು ಇರ್ತವೆ ಆಹಾರದ ಒಂದು ಕಣಗಳಲ್ಲಿ, ಅಂದ್ರೆ ಅದು ಒಳಗಡೆ. ಹೌದಾ? ವ್ಯಾಕ್ಯೂಲ್ಸ್ ಅಂತ ಇರ್ತವೆ, ಫುಡ್ ವ್ಯಾಕ್ಯೂಲ್ಸ್. ಸೊ ಅದ್ರ ಒಳಗಡೆ ಏನಾಗತ್ತೆ? ಡೈಜೆಷನ್, ಜೀರ್ಣಕ್ರಿಯೆ ಆಗತ್ತೆ. ಅದರಲ್ಲಿರುವಂತಹ ಪೋಷಕಾಂಶಗಳು ಎಲ್ಲ ಜೀವಕೋಶ, ಅಂದ್ರೆ ಆ ಒಂದು ಜೀವಕೋಶದಲ್ಲಿ ಅಬ್ಸಾರ್ಬ್ ಆಗತ್ತೆ. ನಂತರ ಏನು ತ್ಯಾಜ್ಯ ಸೃಷ್ಟಿ ಆಗಿರತ್ತೋ ಅದು ಹೊರಗಡೆ ಹೋಗತ್ತೆ. ನೆಕ್ಸ್ಟ್, ಸೊ ಇಲ್ಲಿ ನೋಡಿ, ಆಹಾರ ರಸದಾನಿಯೊಳಗೆ, ಸೊ ಇಲ್ಲಿದೆ ಫುಡ್ ವ್ಯಾಕ್ಯೂಲ್ಸ್ ಅಂತ ಏನ್ ಕರಿತೇವೆ. ಸೊ ಈಗ ನಾವು ಒಂದು ಅಮೀಬಾನ್ನ ತೆಗೆದುಕೊಂಡಾಗ ಇದು ಅದರ ಕೋಶ ಕೇಂದ್ರ, ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅದರ ಜೊತೆಗೆ ಅದಕ್ಕೆ ಒಂದು ಈ ರೀತಿ ಒಂದು ರಚನೆ ಇರತ್ತೆ. ಅದಕ್ಕೆ ಆಹಾರ ರಸದಾನಿ ಅಂತ ಕರಿತೇವೆ. ರಸದಾನಿ, ಆಹಾರ ರಸದಾನಿ ಅಂತ ಕರಿತೇವೆ. ಆಹಾರ ರಸದಾನಿಯಲ್ಲಿ ಆ ಒಂದು ಫುಡ್ ಏನಾಗಿರತ್ತೆ? ತಲುಪತ್ತೆ. ಹೌದಾ? ಹೊರಚಾಚಿಕೆಗಳ ಮೂಲಕ ಒಳಗಡೆ ಹೋಗತ್ತೆ. ಆಹಾರ ರಸದಾನಿ ಒಳಗೆ ಹೋಗಿ ಆಹಾರ ರಸದಾನಿಯಲ್ಲಿ ಜೀರ್ಣದ ಕಿಣ್ವಗಳಿರ್ತವೆ. ಸೊ ಅಲ್ಲಿ ಆಹಾರ ವಿಭಜನೆಗೊಳ್ಳತ್ತೆ. ನೆಕ್ಸ್ಟ್, ಇನ್ನು ಪ್ಯಾರಾಮೀಶಿಯಂ ಅಂತ ಬರುತ್ತೆ. ಇದು ಕೂಡ ಏಕಕೋಶ ಜೀವಿ. ಇದು ಒಂದು ನಿರ್ದಿಷ್ಟ ಆಕಾರವನ್ನ ಹೊಂದಿದೆ ಮತ್ತು ಆಹಾರವನ್ನ ಮೇಲ್ಮೆಯನ್ನು ಆವರಿಸುವ ಕಷಾಂಗ ಚಲನೆಯ ಮೂಲಕ, ಸೊ ಇಲ್ಲೇನು ಕಷಾಂಗಗಳು ಕಾಣಿಸ್ತಾ ಇದ್ದಾವೆ ನಿಮಗೆ, ಸೀಲಿಯಾ ಅಂತ ಏನ್ ಹೇಳ್ತೇವೆ, ಇದರ ಮೂಲಕ ಆಹಾರವನ್ನ ಆಹಾರವನ್ನ ತೆಗೆದುಕೊಳ್ಳತ್ತೆ. ಓಕೆನಾ? ನೆಕ್ಸ್ಟ್ ಇರೋದು ಮಾನವರಲ್ಲಿ ಪೋಷಣೆ. ಹೌದಾ? ಸೊ ಇಲ್ಲಿವರೆಗೂ ಏನ್ ನೋಡಿದ್ವಿ? ಅಮೀಬಾದಲ್ಲಿ ಯಾವ ರೀತಿ ಪೋಷಣೆ ಆಯ್ತು ಅನ್ನೋದನ್ನ ನೋಡಿದ್ವಿ. ಅದೇ ರೀತಿ ಪರಾವಲಂಬಿಗಳು ಯಾವ ರೀತಿ ಪೋಷಣೆಯನ್ನ ಪಡೆದುಕೊಳ್ತಾವೆ ಅನ್ನೋದನ್ನ ನೋಡಿದ್ವಿ. ಪ್ಯಾರಾಮೀಶಿಯಂ ಕಷಾಂಗದ ಮೂಲಕ ತನ್ನ ಆಹಾರವನ್ನ ಪಡೆದುಕೊಳ್ಳತ್ತೆ ಅನ್ನೋದನ್ನ ನೋಡಿದ್ವಿ. ರೈಟ್. ಸೊ ಈಗ ನಾವೇನ್ ಮಾಡ್ತಾ ಇದ್ದೇವೆ? ಮಾನವರಲ್ಲಿ ಪೋಷಣೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ
ನೋಡ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಇಂಟರೆಸ್ಟಿಂಗ್ ಕಾನ್ಸೆಪ್ಟ್. ಓಕೆನಾ? ಯಾ. ಸೊ ಇಲ್ಲಿ ನೋಡಿ, ಮೊದಲಿಗೆ ಮಾನವರಲ್ಲಿ ಪೋಷಣೆಯಲ್ಲಿರುವಂತಹ ಪಾರ್ಟ್ಸ್ ಗಳನ್ನ, ಯಾವ ಯಾವ ಭಾಗಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ, ಜೀರ್ಣಕ್ರಿಯೆ ವ್ಯೂಹ, ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನೇನಿದೆ, ಜೀರ್ಣಕ್ರಿಯೆಯ ವ್ಯೂಹದಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಬಾಯಿ, ನಂತರ ಬಾಯಿಯಲ್ಲಿ ನಾಲಿಗೆ, ಅಲ್ಲಿ ಆಹಾರ ಬರುತ್ತೆ. ನಂತರ ಅನ್ನನಾಳದಲ್ಲಿ ಆಹಾರ ಹೋಗುತ್ತೆ. ನಂತರ ಜಠರ. ಸೊ ಇದು 1 2 ಜಠರಕ್ಕೆ ಹೋಗುತ್ತೆ. ಜಠರದಿಂದ ಸಣ್ಣ ಕರಳಿಗೆ ಹೋಗುತ್ತೆ. ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಹೋಗುತ್ತೆ. ದೊಡ್ಡ ಕರಳಿಂದ ಜೀರ್ಣವಾಗದ ಆಹಾರ ಗುದದ್ವಾರದ ಮೂಲಕ ಹೊರಗಡೆ ಹೋಗುತ್ತೆ. ಸೊ ಇನ್ನು ನಮ್ಮ ಜೀರ್ಣಕ್ರಿಯೆಯಲ್ಲಿ ಪಿತ್ತಕೋಶ ಅಂತ ಏನ್ ಹೇಳ್ತೇವೆ, ಅಥವಾ ಲಿವರ್ ಅಂತ ಏನ್ ಹೇಳ್ತೇವೆ, ಅದೇ ರೀತಿ ಪಿತ್ತಕೋಶ ಅಲ್ಲ, ಯಕೃತ್, ನಮ್ಮ ಲಿವರ್ ಅಂತ ಏನ್ ಹೇಳ್ತೇವೆ. ಅದೇ ರೀತಿ ಮೇದೋಜೀರಕಾಂಗ, ಪ್ಯಾಂಕ್ರಿಯಾಸ್ ಅಂತ ಏನ್ ಹೇಳ್ತೇವೆ, ಇವು ಕೂಡ ಜೀರ್ಣಕ್ರಿಯೆಯಲ್ಲಿ ತಮ್ಮದೇ ಆದಂತಹ ಒಂದು ಇಂಪಾರ್ಟೆಂಟ್ ಕೆಲಸಗಳನ್ನ, ಮಹತ್ವವಾದಂತಹ ಕಾರ್ಯಗಳನ್ನ ಮಾಡ್ತವೆ. ಹೌದಾ? ಸೊ ಇವುಗಳನ್ನು ಕೂಡ ನಾವು ನಮ್ಮ ಜೀರ್ಣಕ್ರಿಯೆ ವ್ಯೂಹದ ಎಸೆಸರಿ ಪಾರ್ಟ್ಸ್, ಅಂದ್ರೆ ಸಹಾಯ ಮಾಡುವಂತಹ ಒಂದು ಭಾಗಗಳು ಅಂತ ಪರಿಗಣಿಸ್ತೇವೆ. ಸೊ ಈ ರೀತಿ ನಮ್ಮ ಜೀರ್ಣಕ್ರಿಯೆಯ ವ್ಯೂಹದಲ್ಲಿ ಈ ರೀತಿ ಭಾಗಗಳಿವೆ. ನಂತರ ಈಗ ನೋಡೋಣ ಯಾವ ರೀತಿಯಲ್ಲಿ ಡೈಜೆಷನ್ ಆಗತ್ತೆ. ಅದಕ್ಕಿಂತ ಮೊದಲಿಗೆ ಸೊ ಇಲ್ಲಿ ಆ ವಿಡಿಯೋನ ಆಮೇಲೆ ನೋಡೋಣ. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಬಾಯಿಯಿಂದ ಗುರುದ್ವಾರವರೆಗೆ ವ್ಯಾಪಿಸಿರುವ ಉದ್ದದ ಕೊಳವೆಯಾಗಿದೆ. ಸೊ ಮಾನವನ ಜೀರ್ಣಾಂಗ ವ್ಯೂಹ ಅಥವಾ ಜೀರ್ಣಕ್ರಿಯೆ ವ್ಯೂಹ ಏನಿದೆ, ಒಂದು ಕೊಳವೆ ಆಕಾರದಲ್ಲಿದೆ. ಬಾಯಿಯಿಂದ ಗುದದ್ವಾರದ ಒಳಗೆ ಒಂದು ಕೊಳವೆ, ಒಂದು ಪೈಪ್ ಲೈಕ್ ತರ ಇದೆ. ಸೊ ಇಲ್ಲಿ ಬಾಯಿಯಿಂದ ಸೇವಿಸಿದ ಆಹಾರವು ಹಲ್ಲುಗಳ ಸಹಾಯದಿಂದ ಚಿಕ್ಕ ಚಿಕ್ಕ ತುಂಡುಗಳಾಗಿ ಲಾಲಾರಸದೊಂದಿಗೆ ಬೆರೆಯುತ್ತವೆ. ಸೊ ಮೊದಲಿಗೆ ಏನ್ ಮಾಡ್ತೀರಾ, ನೆನ್ಪು ಮಾಡ್ಕೊಳ್ಳಿ, ನೀವು ಊಟ ಮಾಡ್ತಿದ್ದೀರಾ. ಸೊ ಊಟ ಮಾಡುವಾಗ ಚಪಾತಿಯನ್ನ ತಿಂತಿದ್ದೀರಾ ಅಥವಾ ರೊಟ್ಟಿಯನ್ನ ತಿಂತಿದ್ದೀರಾ. ಸೊ ಅದನ್ನ ಮೊದಲಿಗೆ ಏನ್ ಮಾಡ್ತೀರಾ, ಹಲ್ಲಿನಲ್ಲಿ ಅಗೀತೀರಾ. ಸೊ ಅವಾಗ ಏನಾಗತ್ತೆ, ರೊಟ್ಟಿ ಅಥವಾ ಚಪಾತಿ ಚಿಕ್ಕ ತುಂಡುಗಳಾಗಿ ಪರಿವರ್ತನೆ ಆಗತ್ತೆ. ಅದೇ ರೀತಿ ನಮ್ಮ ಬಾಯಿಯಲ್ಲಿರುವಂತಹ ರಸ, ಯಾವ ರಸ, ಲಾಲಾ ರಸದೊಂದಿಗೆ ಅದು ಬೆರೆಯತ್ತೆ. ನಮ್ಮ ಲಾಲಾ ರಸದಲ್ಲಿ ಕಿಣ್ವಗಳಿರತ್ತೆ. ಸೊ ಆ ಕಿಣ್ವಗಳ ಹೆಸರು ಲಾಲಾರಸದ ಅಮೈಲೇಸ್. ನೆನ್ಪಿಟ್ಕೊಳ್ಳಿ, ಲಾಲಾರಸದಲ್ಲಿರುವ ಕಿಣ್ವದ ಹೆಸರೇನು, ಲಾಲಾರಸದ ಅಮೈಲೇಸ್. ಲಾಲಾರಸದ ಅಮೈಲೇಸ್. ಹೌದಾ? ಸೊ ಈ ಲಾಲಾರಸದ ಅಮೈಲೇಸ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಅಮೈಲೇಸ್ ಅನ್ನೋ ಒಂದು ಕಿಣ್ವ ಬಂದ್ರೆ ಅದು ಯಾವಾಗಲೂ ಕಾರ್ಬೋಹೈಡ್ರೇಟ್ ಮೇಲೆ ವರ್ತನೆಯನ್ನ ಮಾಡ್ತಾ ಇರತ್ತೆ. ಹೌದಾ? ಸೊ ಈ ಒಂದು ಕಿಣ್ವ ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡತ್ತೆ. ಸೊ ಇದೇನ್ ಮಾಡತ್ತೆ, ಲಾಲಾರಸ ಪಿಷ್ಟ ಅನ್ನೋದು ಕಾರ್ಬೋಹೈಡ್ರೇಟ್ನ ಒಂದು ಉದಾಹರಣೆ. ಮತ್ತು ಇದು ಸಂಕೀರ್ಣವಾದಂತಹ ಒಂದು ಅಣು. ಹೌದಾ? ಇದನ್ನ ಡೈರೆಕ್ಟ್ ಆಗಿ ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಈ ಲಾಲಾರಸದ ಅಮೈಲೇಸ್ ಏನ್ ಮಾಡತ್ತೆ, ಪಿಷ್ಟದ ಮೇಲೆ ವರ್ತಿಸಿ ಇದು ಪಿಷ್ಟವನ್ನ ಸರಳ ಸಕ್ಕರೆಯನ್ನಾಗಿ, ಸಕ್ಕರೆ ಅಂದ್ರೆ ನಾವು ತಿನ್ನೋ ಸಕ್ಕರೆ ಅಲ್ಲ, ಸಕ್ಕರೆ ಅಂದ್ರೆ ಗ್ಲುಕೋಸ್. ಹೌದಾ? ಸೊ ಸರಳ ಸಕ್ಕರೆಯನ್ನಾಗಿ ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡತ್ತೆ. ಯಾಕೆ ಮೇಡಮ್ ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡತ್ತೆ ಅಂತ ಅಂದ್ರೆ, ಸೊ ಈ ಗ್ಲುಕೋಸ್ ಏನಿರತ್ತೆ ಇದು ಒಂದು ಸರಳ ಅಣು ಮಕ್ಕಳೇ. ಸೊ ಇದನ್ನ ನಾವು, ಈ ಸರಳ ಅಣು ನಮ್ಮ ಶರೀರದಲ್ಲಿ ಈಸಿಯಾಗಿ ಹೀರುವಿಕೆಯನ್ನ ಗೊಳ್ಳತ್ತೆ. ಆದ್ದರಿಂದ ಪಿಷ್ಟ ಸರಳ ಸಕ್ಕರೆಯಾಗಿ ಲಾಲಾರಸದ ಅಮೈಲೇಸ್ ಮೂಲಕ ಪರಿವರ್ತನಗೊಳ್ಳತ್ತೆ. ಇನ್ನು ಬಾಯಿಯಲ್ಲಿ ಆಯ್ತಾ, ಸೊ ಲಾಲಾರಸ ಅಮೈಲೇಸ್ ಅದರ ಮೇಲೆ ಆಕ್ಷನ್ ಆಯ್ತಾ. ನಂತರ ನಮ್ಮ ಆಹಾರ ಎಲ್ಲಿ ಹೋಗ್ಬೇಕು, ಬಾಯಿಯ ನಂತರ ಎಲ್ಲಿ ಹೋಗ್ಬೇಕು ಮಕ್ಕಳೇ? ಎಸ್, ಬಾಯಿಯ ಮೂಲಕ ಎಲ್ಲಿ ಹೋಗ್ಬೇಕದು? ಬೇಗ
ಯಾರು ಆನ್ಸರ್ ಮಾಡ್ತೀರಾ? ಬಾಯಿಯ ಮೂಲಕ. ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ನಮ್ಮ ಆಹಾರ? ವೆರಿ ಗುಡ್. ಯಾರು ಹೇಳಿದ್ರು? ಚೈತ್ರ. ಹೌದಾ? ಚೈತ್ರ ಹೇಳಿದ್ಲು ಅನ್ನನಾಳ ಅಂತ. ರೈಟ್. ಅಮೃತ ಹೇಳಿದ್ಲು. ಅದೇ ರೀತಿ ಪದ್ಮ, ಹ್ಮ್, ರವಿ, ನೀಲಾಂಬಿಕಾ. ಸೊ ಅನ್ನನಾಳಕ್ ಹೋಗ್ಬೇಕು. ಹೌದಾ? ಸೊ ಬಾಯಿಯಿಂದ ಅನ್ನನಾಳಕ್ ಹೋಗತ್ತೆ. ಸೊ ನೀವು ಅನ್ನನಾಳವನ್ನ ಅಬ್ಸರ್ವ್ ಮಾಡಿದಾಗ, ಅದು ನೋಡಿ ಈ ರೀತಿ ಕೊಳವೆ ಆಕಾರದಲ್ಲಿ ಇರುತ್ತೆ. ಸೊ ಅದರಲ್ಲಿ ಜಾಸ್ತಿ ಜಾಗ ಇರೋದಿಲ್ಲ. ಸೊ ಅಲ್ಲಿ ಯಾವುದೇ ಕಿಣ್ವಗಳ ಆಕ್ಷನ್, ಕಿಣ್ವಗಳ ವರ್ತನೆ ನಡೆಯೋದಿಲ್ಲ, ಕಿಣ್ವಗಳ ಕ್ರಿಯೆ ನಡೆಯೋದಿಲ್ಲ. ಸೊ ಅಲ್ಲೇನಾಗತ್ತೆ? ಆಹಾರದ ಚಲನೆ ಆಗತ್ತೆ. ಸೊ ಅಲ್ಲಿ ಆಹಾರವು ಲಾಲಾರಸದೊಂದಿಗೆ ಬೆರೆತು ಪರಿಕ್ರಮಣ ಸಂಕುಚನ ಚಲನೆಯ ಮೂಲಕ ಜಠರವನ್ನು ಪ್ರವೇಶಿಸುತ್ತದೆ. ಸೊ ಇಲ್ಲೇನಾಗತ್ತೆ? ಸಂಕುಚನ ಕ್ರಿಯೆ. ಸೊ ಇಲ್ಲಿ ಆಹಾರ ಬಂದಾಗ ಈ ರೀತಿ ಅನ್ನನಾಳ ಹಿಗ್ಗೋದು ಕುಗ್ಗೋದು ಆಗ್ತಾ ಹೋಗತ್ತೆ. ಸೊ ಇದಕ್ಕೆ ನಾವು ಸಂಕುಚನ ಚಲನೆ ಅಂತ ಕರಿತೇವೆ. ಸೊ ಅನ್ನನಾಳದಲ್ಲಿ ಸಂಕುಚನ ಚಲನೆಯ ಮೂಲಕ ನಮ್ಮ ಆಹಾರ ಜಠರಕ್ಕೆ ಹೋಗತ್ತೆ. ಹೌದಾ? ಇನ್ನು ಜಠರದಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. ಈಗ ನಮ್ಮ ಜಠರಕ್ಕೆ ಬಂದಾಗ ಮಕ್ಕಳೇ ಈ ರೀತಿ ಇರುತ್ತೆ ನಮ್ಮ ಜಠರ. ಹೌದಾ? ಸೊ ನಮ್ಮ ಜಠರದಲ್ಲಿ ಜಠರದ ಗೋಡೆ ಲೋಳೆ ಪದಾರ್ಥದಿಂದ ಮಾಡಲ್ಪಟ್ಟಿರತ್ತೆ. ಮ್ಯೂಕಸ್ ಅಂತ ಕರಿತೇವೆ, ಲೋಳೆ ಪದಾರ್ಥ. ಯಾಕೆ ಲೋಳೆಯಿಂದ ಅದು ಮಾಡಲ್ಪಟ್ಟಿರತ್ತೆ ಅನ್ನೋದನ್ನ ಆಮೇಲೆ ಹೇಳ್ತೇನೆ. ಇನ್ನು ಜಠರದ ಒಳಗೆ ನಮಗೆ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತೆ. ಈ ಹೈಡ್ರೋಕ್ಲೋರಿಕ್ ಆಮ್ಲದ ಕೆಲಸ ಏನು ಅಂದ್ರೆ, ನಮ್ಮ ಆಹಾರದಲ್ಲಿರುವಂತಹ ಯಾವುದೇ ಕೀಟಾಣುಗಳಾಗಿರಬಹುದು ಅಥವಾ ಇನ್ಫೆಕ್ಷಿಯಸ್ ಏಜೆಂಟ್, ಇನ್ಫೆಕ್ಷನ್ ಅನ್ನ ಕಾಸ್ ಮಾಡುವಂತಹ ಸೂಕ್ಷ್ಮಾಣುಗಳಾಗಿರ್ಬಹುದು, ಅವುಗಳನ್ನೆಲ್ಲ ಈ ಒಂದು ಕ್ಲೋರಿಕ್ ಆಮ್ಲ ಕೊಲ್ಲತ್ತೆ. ಅದೇ ರೀತಿ ಜಠರದೊಳಗೆ ಪೆಪ್ಸಿನ್ ಅನ್ನೋ ಒಂದು, ಪೆಪ್ಸಿ ಅಲ್ಲ ಮತ್ತೆ ಪೆಪ್ಸಿನ್, ಓಕೆ ಜಸ್ಟ್ ಅ ಮಿನಿಟ್, ಪೆಪ್ಸಿನ್ ಅನ್ನೋ ಒಂದು ಕಿಣ್ವ ಇರುತ್ತೆ. ಪೆಪ್ಸಿನ್. ಸೊ ಈ ಪೆಪ್ಸಿನ್ ಕಿಣ್ವ ಪ್ರೋಟೀನ್ಗಳ ಮೇಲೆ, ಸಂಕೀರ್ಣವಾಗಿರುವಂತಹ ಪ್ರೋಟೀನ್ಗಳ ಮೇಲೆ ಏನಾಗತ್ತೆ? ವರ್ತಿಸತ್ತೆ. ಸೊ ಈ ಒಂದು ಕಿಣ್ವ ಆಕ್ಟಿವ್ ಆಗ್ಬೇಕು ಅಂದ್ರೆ, ಕ್ರಿಯಾಶೀಲ ಆಗ್ಬೇಕು ಅಂದ್ರೆ ಅದು HCl ಮೂಲಕ ಮಾತ್ರ ಸಾಧ್ಯ. ಹೌದಾ? ಸೊ ಇಲ್ಲಿ ನೋಡಿ, ಇನ್ನು ಲೋಳೆಯಿಂದ ಯಾಕೆ ಮಾಡಿರಲ್ಪಟ್ಟಿರತ್ತೆ ಇದರ ಗೋಡೆ ಅಂದ್ರೆ, ಈಗ ನೋಡಿ ಹೈಡ್ರೋಕ್ಲೋರಿಕ್ ಆಮ್ಲ ಇದೆ. ಆಮ್ಲದ ಗುಣ ಏನು? ಸುಡೋದು. ಸೊ ನಮ್ಮ ಹೊಟ್ಟೆ ಆಮ್ಲದ ಗುಣದಿಂದ ಸುಡಬಾರ್ದು ಅಂತ, ಸುಟ್ಟು ಹೋಗ್ಬಾರ್ದು ಅಂತ ನಮ್ಮ ಜಠರದ ಗೋಡೆ ಲೋಳೆಯ ಪದಾರ್ಥದಿಂದ ಮಾಡಲ್ಪಟ್ಟಿರತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಹೈಡ್ರೋಕ್ಲೋರಿಕ್ ಆಮ್ಲವು ಪ್ರೋಟೀನ್ ಅನ್ನು ಜೀರ್ಣಿಸುವ ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ. ಸೊ ಈ ಪೆಪ್ಸಿನ್ ತನ್ನ ಕ್ರಿಯೆಯನ್ನು ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಆಮ್ಲೀಯ ಮಾಧ್ಯಮ ಅತ್ಯವಶ್ಯಕವಾಗಿದೆ. ಸೊ ಅದನ್ನ ಪ್ರೊವೈಡ್ ಮಾಡೋದು ಯಾರು? ಈ ಹೈಡ್ರೋಕ್ಲೋರಿಕ್ ಆಮ್ಲ. ಈಗ ಜಠರದಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ಆಯ್ತು. ಜಠರದ ನಂತರ ನಮ್ಮ ಆಹಾರ ಸಣ್ಣ ಕರುಳಿಗೆ ಪ್ರವೇಶಿಸುತ್ತೆ ಮಕ್ಕಳೇ. ದೊಡ್ಡ ಕರಳಿಗಲ್ಲ, ಸಣ್ಣ ಕರಳಿಗೆ ಪ್ರವೇಶಿಸುತ್ತೆ. ಇನ್ನು ಸಣ್ಣ ಕರಳಿನಲ್ಲಿ ನಮ್ಮ ಮೋಸ್ಟ್ ಆಫ್ ದ ಡೈಜೆಷನ್ ಅಂತ ಏನ್ ಹೇಳ್ತೇವೆ, ಸೊ ಪೂರ್ಣ ಜೀರ್ಣವಾಗೋ ಕ್ರಿಯೆ, ನಮ್ಮ ಜೀರ್ಣಕ್ರಿಯೆ ಮ್ಯಾಕ್ಸಿಮಮ್ ಆಗೋದು ಎಲ್ಲಿ ಅಂದ್ರೆ ನಮ್ಮ ಸಣ್ಣ ಕರಳಿನಲ್ಲಿ. ಕಂಪ್ಲೀಟ್ ಆಗೋದು ನಮ್ಮ ಸಣ್ಣ ಕರಳಿನಲ್ಲಿ. ಸೊ ಇದು ಜೀರ್ಣನಾಳದ ಅತ್ಯಂತ ಉದ್ದ ಭಾಗವಾಗಿದ್ದು ವ್ಯಾಪಕವಾಗಿ ಸುರುಳಿ ಹೊಂದಿ ಕಡಿಮೆ ಸ್ಥಳದಲ್ಲಿ ಅಳವಡಿಸಲ್ಪಟ್ಟಿದೆ. ಸಣ್ಣ ಕರಳು ಹೆಸರಿಗಷ್ಟೇ ಸಣ್ಣದಾಗಿದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ತರ. ಸೊ ಇದು ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಅತಿ ಉದ್ದವಾದಂತಹ ಭಾಗ, ಆದರೆ ಸುರುಳಿಯಾಗಿ ಕಡಿಮೆ ಸ್ಥಳವನ್ನ ಆವರಿಸಿಕೊಂಡಿದೆ. ಸೊ ಇನ್ನು ಸಣ್ಣ ಕರಳಿನಲ್ಲಿ ಏನೇನ್ ಕೆಲಸ ಆಗತ್ತೆ ಅನ್ನೋದನ್ನ ನೋಡಿದಾಗ, ಇಲ್ಲಿ ನಮ್ಮ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಗಳಾಗಿರ್ಬಹುದು, ನಮ್ಮ ಆಹಾರದಲ್ಲಿರುವಂತಹ ಪ್ರೋಟೀನ್ಗಳಾಗಿರ್ಬಹುದು, ಕೊಬ್ಬುಗಳಾಗಿರ್ಬಹುದು,
ಸಂಪೂರ್ಣ ಪಚನವಾಗುವ ಸ್ಥಳವಾಗಿದೆ. ಕ್ವಶನ್ ಅನ್ನ ಕೇಳ್ತಾರೆ, ಯಾವ ಒಂದು ಭಾಗದಲ್ಲಿ ಸಂಪೂರ್ಣ ಪಚನವಾಗತ್ತೆ, ಸಂಪೂರ್ಣ ಜೀರ್ಣಕ್ರಿಯೆ ನಡೆಯತ್ತೆ ಅಂತ ಕೇಳಿದಾಗ ನಿಮ್ಮ ಉತ್ತರ ಏನಾಗಿರ್ಬೇಕು? ಸಣ್ಣ ಕರಳು ಅನ್ನೋದನ್ನ ಆಗಿರ್ಬೇಕು. ಓಕೆನಾ? ಇನ್ನು ನೋಡೋಣ ಸಣ್ಣ ಕರಳಿನಲ್ಲಿ ಯಾವ ರೀತಿ ಪಚನ ಕ್ರಿಯೆ ಆಗತ್ತೆ. ಸೊ ಇಲ್ಲಿ ಈ ನಮ್ಮ ಸಣ್ಣ ಕರಳು ಏನಿದೆ ಇದು ತುಂಬಾ ಫ್ರೆಂಡ್ಲಿ ಆಗಿದೆ. ಸೊ ಇದು ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಅಂತ ನಾವೇನ್ ಕರಿತೇವೆ, ಅದೇ ರೀತಿ ಯಕೃತ್, ಲಿವರ್ ಅಂತ ನಾವೇನ್ ಕರಿತೇವೆ, ಇವುಗಳ ಜೊತೆಗೆ ಸ್ನೇಹವನ್ನ ಮಾಡಿಕೊಳ್ಳುತ್ತೆ. ಸೊ ಈ ಮೇದೋಜೀರಕ ಗ್ರಂಥಿ ಏನ್ ಮಾಡತ್ತೆ, ಕೆಲವೊಂದಿಷ್ಟು ಕಿಣ್ವಗಳನ್ನ ಸಣ್ಣ ಕರಳಿಗೆ ಕಳಿಸತ್ತೆ. ಅದೇ ರೀತಿ ಯಕೃತ್ತು ಕೂಡ ಕೆಲವೊಂದಿಷ್ಟು ಸ್ರವಿಕೆಗಳನ್ನ ಏನ್ ಮಾಡತ್ತೆ, ಸಣ್ಣ ಕರಳಿಗೆ ಕಳಿಸತ್ತೆ. ನೋಡೋಣ ಏನೇನಂತ. ಸೊ ಇಲ್ಲಿ ನೋಡಿ, ಜಠರದಿಂದ ಬರುವ ಆಹಾರವು ಆಮ್ಲೀಯವಾಗಿದ್ದು, ಸೊ ಇಲ್ಲಿ ನಮ್ಗೆ ಗೊತ್ತಿದೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇದೆ. ಸೊ ಅಲ್ಲಿಂದ ಬರುವಂತ ಆಹಾರ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಬೆರೆತಿರತ್ತೆ. ಸೊ ಅದು ಆಮ್ಲೀಯವಾಗಿರತ್ತೆ. ಆದ್ದರಿಂದ ಮೇದೋಜೀರಕ ಗ್ರಂಥಿಯಿಂದ ಬರುವಂತಹ ಕಿಣ್ವಗಳು ಏನ್ ಮಾಡ್ತವೆ, ಆ ಒಂದು ಆಮ್ಲೀಯ ಆಹಾರವನ್ನ ಕ್ಷಾರೀಯಗೊಳಿಸುತ್ತವೆ. ಅಂದ್ರೆ ಅಸಿಡಿಕ್ ಫುಡ್ ಅನ್ನ ನಾವೇನ್ ಮಾಡ್ತವೆ, ಬೇಸಿಕ್ ಆಗಿ ಅಸಿಡಿಕ್ ಪ್ರಾಪರ್ಟಿಯನ್ನ ಬೇಸಿಕ್ ಆಗಿ ಪರಿವರ್ತನೆ ಮಾಡ್ತವೆ. ಅದೇ ರೀತಿ ಯಕೃತ್ ಅಥವಾ ಲಿವರ್ ಅಂತ ಏನ್ ಹೇಳ್ತೇವೆ, ಲಿವರ್ ಇಂದ ಸ್ರವಿಕೆಯಾಗುವಂತಹ ಪಿತ್ತರಸ, ನಾವು ಇಂಗ್ಲಿಷ್ ಅಲ್ಲಿ ಇದಕ್ಕೆ ಬೈಲ್ ಜ್ಯೂಸ್ ಅಂತ ಕರಿತೇವೆ. ಸೊ ಈ ಪಿತ್ತರಸ ಏನ್ ಮಾಡತ್ತೆ, ನಮ್ಮ ಆಹಾರದಲ್ಲಿರುವ ಕೊಬ್ಬನ್ನ ವಿಭಜನೆ ಮಾಡೋದಕ್ಕೆ, ಕೊಬ್ಬು ವಿಭಜನೆ ಮಾಡೋದು ತುಂಬಾ ಈಸಿ ಅಲ್ಲ, ಸಾಧಾರಣ ಕಿಣ್ವಗಳಿಂದ ಇದು ಸಾಧ್ಯವಿಲ್ಲ, ಅದಕ್ಕೆ ಪಿತ್ತರಸ ಬೇಕೇ ಬೇಕು. ಸೊ ಯಕೃತು ತುಂಬಾ ದೊಡ್ಡ ಮಹತ್ವವಾದ ಕಾರ್ಯವನ್ನ ನಮ್ಮ ಜೀರ್ಣಕ್ರಿಯೆಯಲ್ಲಿ ಮಾಡತ್ತೆ. ಸೊ ಕೊಬ್ಬನ್ನ ವಿಭಜಿಸಲು ಪಿತ್ತರಸ ಸಹಾಯ ಮಾಡತ್ತೆ. ಸೊ ಯಕೃತ್ತಿಂದ ಪಿತ್ತರಸ, ಮೇದೋಜೀರಕ ಗ್ರಂಥಿಯಿಂದ ಕಿಣ್ವಗಳು ನಮಗೆ ದೊರೀತಾವೆ. ಇನ್ನು ಮೇದೋಜೀರಕವು ಮೇದೋಜೀರಕ ರಸವನ್ನ ಸ್ರವಿಸತ್ತೆ. ಆ ರಸದಲ್ಲಿ ಪ್ರೋಟೀನ್ ಅನ್ನ ಜೀರ್ಣ ಮಾಡುವಂತಹ ಕಿಣ್ವ ಅದು ಟ್ರಿಪ್ಸಿನ್ ಮತ್ತು ಲೈಪೇಸ್ ಅಂದ್ರೆ ಕೊಬ್ಬನ್ನ ಜೀರ್ಣ ಮಾಡುವಂತಹ ಕೊಬ್ಬನ್ನ ಜೀರ್ಣ ಮಾಡಿರುವಂತಹ ಕಿಣ್ವ ಇರುತ್ತೆ. ಯಕೃತ್ತಿಂದ ಪಿತ್ತರಸ ಕೊಬ್ಬನ್ನ ವಿಭಜನೆ ಮಾಡೋದಕ್ಕೆ, ಜೀರ್ಣ ಅಲ್ಲ ವಿಭಜನೆ ಮಾಡೋದಕ್ಕೆ ಸಹಾಯ ಮಾಡತ್ತೆ. ಅದೇ ರೀತಿ ಮೇದೋಜೀರಕ ಗ್ರಂಥಿಯಿಂದ ಬರುವಂತಹ ಮೇದೋಜೀರಕ ರಸ ಅಂತ ಏನ್ ಹೇಳ್ತೇವೆ, ಸೊ ಆ ಮೇದೋಜೀರಕ ರಸದಲ್ಲಿ ಟ್ರಿಪ್ಸಿನ್ ಅನ್ನೋ ಕಿಣ್ವ ಇರತ್ತೆ. ಅದು ಪ್ರೋಟೀನ್ ಅನ್ನ ಜೀರ್ಣ ಮಾಡತ್ತೆ, ವಿಭಜನೆ ಮಾಡುವುದಿಲ್ಲ, ಜೀರ್ಣ ಮಾಡತ್ತೆ. ಅದೇ ರೀತಿ ಲೈಪೇಸ್ ಅಂತ ಒಂದು ಕಿಣ್ವ ಏನಿರತ್ತೆ, ಅದು ಕೊಬ್ಬನ್ನ ಜೀರ್ಣ ಮಾಡತ್ತೆ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕಿಣ್ವಗಳು, ಸೊ ನಮ್ಮ ಸಣ್ಣ ಕರುಳಿನಲ್ಲಿ ಇರುವಂತಹ ಕಿಣ್ವಗಳು ಏನ್ ಮಾಡ್ತವೆ, ಅವು ಅಂತಿಮವಾಗಿ ಪ್ರೋಟೀನ್ ಅನ್ನ ಅಮೈನೋ ಆಮ್ಲಗಳಾಗಿ, ಸೊ ಪ್ರೋಟೀನಿನ ಅಂತಿಮವಾದಂತಹ ಉತ್ಪನ್ನ, ದ ಫೈನಲ್ ಪ್ರಾಡಕ್ಟ್ ಅಂತ ಏನ್ ಹೇಳ್ತೇವೆ ಪ್ರೋಟೀನದ್ದು, ಅದು ಅಮೈನೋ ಆಮ್ಲಗಳು, ಅಮೈನೋ ಆಸಿಡ್ಸ್ ಅಂತ ಕರಿತೇವೆ. ಪ್ರೋಟೀನ್ ಅನ್ನ ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನ ಗ್ಲುಕೋಸ್ ಆಗಿ, ಕೊಬ್ಬನ್ನ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತವೆ. ಯಾಕೆ ಪರಿವರ್ತಿಸಬೇಕು ಮೇಡಮ್ ಅಂತ ಅಂದ್ರೆ, ಸೊ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು ಇವೆಲ್ಲ ಸಂಕೀರ್ಣವಾದಂತಹ ಅಣುಗಳು ಮಕ್ಕಳೇ. ಈ ಸಂಕೀರ್ಣವಾದಂತಹ ಅಣುಗಳು ನಮ್ಮ ಶರೀರದಲ್ಲಿ ಹೀರುವಿಕೆ ಆಗೋದಿಲ್ಲ. ಸೊ ಅವುಗಳ ವಿಭಜನೆ ಮತ್ತೆ ಅವುಗಳನ್ನ ಸಿಂಪಲ್ ಆಗಿರುವ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡೋದು ಅತ್ಯವಶ್ಯಕವಾಗಿದೆ. ಸೊ ಯಾವಾಗ ಅವು ಸರಳ ಅಣುಗಳಾಗಿ ಪರಿವರ್ತನೆಗೊಳ್ತಾವೋ, ಪ್ರೋಟೀನ್ ಸರಳ ಅಣು ಯಾವುದು? ಅಮೈನೋ ಆಮ್ಲ. ಕಾರ್ಬೋಹೈಡ್ರೇಟ್ ನ ಸರಳವಾದಂತಹ ಅಣು ಯಾವುದು? ಗ್ಲೂಕೋಸ್. ಕೊಬ್ಬಿನ ಸರಳವಾದಂತಹ ಅಣು ಯಾವುದು? ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್. ಸೊ ಈ ರೀತಿ ಸರಳವಾದಂತಹ ಅಣುಗಳಾಗಿ ಪರಿವರ್ತನೆ ಆದ್ಮೇಲೆ ಅವೇನ್ ಮಾಡ್ತವೆ, ನಮ್ಮ ಶರೀರದಿಂದ ಹೀರಲ್ಪಡ್ತವೆ. ಅದೇ ರೀತಿಯಾಗಿ ನೀವು ಜೀರ್ಣವಾದ ಆಹಾರವು ಸಣ್ಣ ಕರುಳಿನ ಗೋಡೆಯಲ್ಲಿರುವ, ಸೊ ಈ ರೀತಿ ನಮ್ಮ ಸಣ್ಣ ಕರುಳು ಇದ್ರೆ
ಸಣ್ಣ ಕರಳಿನ ಗೋಡೆಗಳು ಈ ರೀತಿ ಬೆರಳಿನ ಆಕಾರದ ರಚನೆಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಇದಕ್ಕೆ ನಾವು ವಿಲ್ಲೈಗಳು ಅಂತ ಕರಿತೇವೆ, ವಿಲ್ಲೈಗಳು. ಸೊ ಈ ವಿಲ್ಲೈಗಳ ಕೆಲಸ ಏನು ಅಂತ ಅಂದ್ರೆ ಅಬ್ಸಾರ್ಪ್ಷನ್, ಹೀರಲ್ಪಡುವುದು, ಹೀರುವಿಕೆ. ಹೌದಾ? ನೆಕ್ಸ್ಟ್, ಹೀರಿಕೆಯಾಗದ ಆಹಾರವು, ಹೀರಿಕೆಯಾಗದ ಅಂದ್ರೆ ಜೀರ್ಣವಾಗದ, ಹೀರಿಕೆಯಾಗದ ಆಹಾರವು ದೊಡ್ಡ ಕರಳಿಗೆ ಕಳಿಸಲ್ಪಡುತ್ತದೆ. ಅಲ್ಲಿ ವಿಲ್ಲೈಗಳು ಈ ಪದಾರ್ಥಗಳಿಂದ ನೀರನ್ನ ಹೀರಿಕೊಳ್ಳತ್ತೆ. ಅದೇ ರೀತಿ ಉಳಿದ ಪದಾರ್ಥಗಳು, ಜೀರ್ಣವಾಗದ ಉಳಿದ ಪದಾರ್ಥಗಳು ಗುದದ್ವಾರದ ಮೂಲಕ ದೇಹದಿಂದ ಹೊರಗೆ ಹೋಗತ್ತೆ. ಹೌದಾ? ಸೊ ಈ ತ್ಯಾಜ್ಯ ಪದಾರ್ಥಗಳ ಹೊರಹಾಕುವಿಕೆಯಲ್ಲಿ ಗುದದ್ವಾರದಲ್ಲಿ ಗುದ ಸಂಕುಚನ ನಡೆಯುತ್ತೆ. ಅದರಿಂದ ಗುದದ್ವಾರದ ಮೂಲಕ ಈ ತ್ಯಾಜ್ಯ ಹೊರಗಡೆ ಹೋಗತ್ತೆ. ಸೊ ಈ ರೀತಿ ಏನಾಗತ್ತೆ, ನಮ್ಮ ಜೀರ್ಣಕ್ರಿಯೆ ನಡೆಯತ್ತೆ ಅನ್ನೋದನ್ನ ಹೇಳ್ಬಹುದು. ಸೊ ಈಗ ನಾವು ಒಂದು ವಿಡಿಯೋನ ನೋಡೋಣ. ವಿಡಿಯೋ ನೋಡಿದ ತಕ್ಷಣ ನಿಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಜಸ್ಟ್ ಅ ಮಿನಿಟ್. Digestion in ಮಾನವರಲ್ಲಿ ಜೀರ್ಣಕ್ರಿಯೆ. ಓಕೆ, ಸೊ ಇಲ್ಲಿ ನೋಡಿ, ಅನ್ನನಾಳದಲ್ಲಿ ನಮ್ಮ ಆಹಾರ ಹೋಗ್ತಾ ಇದೆ. ನಂತರ ಅನ್ನನಾಳದಿಂದ ಜಠರಕ್ಕೆ ಹೋಗತ್ತೆ. ಜಠರದ ನಂತರ ಏನಾಗತ್ತೆ, ಅದು ಸಣ್ಣ ಕೆರಳಿಗೆ ಹೋಗತ್ತೆ. ಸಣ್ಣ ಕರಳಿನಲ್ಲಿ ಜೀರ್ಣವಾಗಿ ಗುದದ್ವಾರದ ಮೂಲಕ ಹೊರಗಡೆ ಹೋಗತ್ತೆ. ಸೊ ಇದು ನಮ್ಮ ಬಕ್ಕಲ್ ಕ್ಯಾವಿಟಿ ಅಥವಾ ಬಾಯಿ. ಇಸೋಫೆಗಸ್ ಅಂದ್ರೆ ಅನ್ನನಾಳ. ಅದೇ ರೀತಿ ಸ್ಟಮಕ್ ಅಂದ್ರೆ ಜಠರ. ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ದೊಡ್ಡ ಕರಳು, ಸಣ್ಣ ಕರಳು ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್. ರೆಕ್ಟಮ್ ಅಂತ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರುಳಿನ ಒಂದು ಪಾರ್ಟ್ ಆಗಿದೆ. ಗುದದ್ವಾರ ಅಂದ್ರೆ ಏನಸ್. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ನೋಡಿ, ಏನ್ ನೋಡ್ತಾ ಇದ್ದೀರಾ ಅಲ್ವಾ, ಇದು ಸಲೈವರಿ ಗ್ಲ್ಯಾಂಡ್, ಲಾಲಾರಸದ ಗ್ರಂಥಿಗಳು. ಇದು ನಮ್ಮ ಮೇದೋಜೀರಕ ಗ್ರಂಥಿ. ಸೊ ಇಲ್ಲಿ ಬಾಯಿಯಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ಆಗತ್ತೆ ಅನ್ನೋದನ್ನ ನೋಡೋಣ. ಸೊ ಯಾವಾಗ ನಾವು ಆಹಾರವನ್ನ ಸ್ವೀಕರಿಸ್ತೇವೋ, ಹಲ್ಲುಗಳ ಮೂಲಕ ಆಹಾರ ಏನಾಗತ್ತೆ, ಚಿಕ್ಕ ಚಿಕ್ಕ ತುಂಡುಗಳಾಗಿ ಪರಿವರ್ತನೆ ಹೊಂದತ್ತೆ. ಅದೇ ರೀತಿ ಲಾಲಾರಸದ ಜೊತೆ ಮಿಶ್ರಣಗೊಂಡತ್ತೆ. ಅದೇ ರೀತಿಯಾಗಿ ನಮ್ಮ ನಾಲಿಗೆ ಮೇಲಿರುವಂತಹ ನಮ್ಮ ಏನಂತಾರೆ ರುಚಿಯ ರಂಧ್ರಗಳು ಏನ್ ಮಾಡ್ತವೆ, ರುಚಿಯನ್ನ ಕಂಡುಹಿಡಿಯೋದಕ್ಕೆ ಸಹಾಯ ಮಾಡ್ತವೆ. ಸೊ ಈ ರೀತಿಯಾಗಿ ಚಿಕ್ಕ ತುಂಡುಗಳಾಗಿ ನಮ್ಮ ಆಹಾರ ಏನಾಗತ್ತೆ, ಮೌತ್ ಅಲ್ಲಿ ಆಗತ್ತೆ. ಸೊ ಇಲ್ಲಿ ಆಹಾರದ ಮೇಲೆ ಏನಾಗತ್ತೆ, ಸಲೈವ, ಲಾಲಾರಸದ ಪ್ರಕ್ರಿಯೆ ನಡೆಯುತ್ತೆ. ಸೊ ಲಾಲಾರಸದಲ್ಲಿ ಒಂದು ಕಿಣ್ವ ಇರತ್ತೆ, ಲಾಲಾರಸದ ಅಮೈಲೇಸ್ ಅಂತ. ಸೊ ಈ ಲಾಲಾರಸದ ಅಮೈಲೇಸ್ ಏನ್ ಮಾಡತ್ತೆ, ಪಿಷ್ಟವನ್ನ, ಸ್ಟಾರ್ಚ್ ಅಂದ್ರೆ ಪಿಷ್ಟ, ಅದನ್ನ ಏನ್ ಮಾಡತ್ತೆ, ಅದು ಜಸ್ಟ್ ಮಿನಿಟ್. ಸೊ ಅದು ಪಿಷ್ಟವನ್ನ, ಸ್ಟಾರ್ಚ್ ಅಂದ್ರೆ ಪಿಷ್ಟ, ಸಕ್ಕರೆಯನ್ನಾಗಿ ಪರಿವರ್ತನೆ ಮಾಡತ್ತೆ. ಆದ್ರೆ ಬಾಯಿಯೊಳಗೆ ಜಾಸ್ತಿ ಹೊತ್ತು ಆಹಾರ ಇರೋದಿಲ್ಲ. ಸೊ ಸಂಪೂರ್ಣವಾದಂತಹ ಪಿಷ್ಟ ಸಕ್ಕರೆಯಾಗಿ ಅಲ್ಲಿ ಪರಿವರ್ತನೆಗೊಳ್ಳಲು ಸಾಧ್ಯವಿಲ್ಲ. ನಂತರ ಏನಾಗತ್ತೆ, ಲಾಲಾರಸದಿಂದ ನಮ್ಮ ಒಂದು ಆಹಾರ ಏನಾಗತ್ತೆ, ಸಾಫ್ಟ್ ಆಗತ್ತೆ. ಹೌದಾ? ಸೊ ನಾಲಿಗೆ ರುಚಿಯನ್ನ ಕಂಡುಹಿಡಿಯೋದಕ್ಕೆ, ಅದೇ ರೀತಿ ಅನ್ನನಾಳದ ಒಳಗೆ ನಮ್ಮ ಆಹಾರವನ್ನ ದೂಡೋದಕ್ಕೆ ಸಹಾಯ ಮಾಡತ್ತೆ. ಹೌದಾ? ನೆಕ್ಸ್ಟ್.
ಈಸೋಫೇಗಸ್ ಫುಡ್ ಪೈಪ್ ಅಥವಾ ಅನ್ನನಾಳ. ಸೊ ಅನ್ನನಾಳದಲ್ಲಿ ಅದರ ಜಾಗ ಅಥವಾ ಒಂದು ಸ್ಪೇಸ್ ಕಡಿಮೆ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿ ಕಿಣ್ವಗಳು ಜೀರ್ಣಕ್ರಿಯೆ ನಡೆಯೋದಿಲ್ಲ. ಅಲ್ಲಿ ಸಂಕುಚನ ಕ್ರಿಯೆ ನೀವು ನೋಡ್ತಾ ಇದ್ದೀರಾ, ಹಿಗ್ಗೋದು ಕುಗ್ಗೋದು ಸಂಕುಚನ ಕ್ರಿಯೆ ನಡೆಯುತ್ತೆ, ಪೆರಿಸ್ಟಾಲ್ಸಿಸ್ ಅಂತ ಕರಿತೇವೆ. ಇನ್ನು ಸಂಕುಚನೆಯ ಮೂಲಕ ನಮ್ಮ ಆಹಾರ ಜಠರಕ್ಕೆ ಬರುತ್ತೆ. ಜಠರದಲ್ಲಿ ಅದು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪೆಪ್ಸಿನ್, ಹೌದಾ, ಪೆಪ್ಸಿನ್ ಇಂದ ವರ್ತಿಸಲ್ಪಡತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪೆಪ್ಸಿನ್ ಯಾವ ರೀತಿ ಜೀರ್ಣಕ್ರಿಯೆಯನ್ನ ಮಾಡ್ತಾ ಇವೆ ಅಂತ. ಸೊ ಇಲ್ಲಿ ಪೆಪ್ಸಿನ್ ಏನ್ ಮಾಡತ್ತೆ, ಈಗ ನೋಡಿ ಜಠರದಿಂದ ಏನಾಯ್ತು, ಜಠರದಲ್ಲಿ ಅದು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಬೆರೀತು. ಅದೇ ರೀತಿ ಪೆಪ್ಸಿನ್ ಏನ್ ಮಾಡತ್ತೆ, ಪೆಪ್ಸಿನ್ ಕಿಣ್ವ ಆಹಾರದಲ್ಲಿರುವಂತಹ ಪ್ರೋಟೀನ್ ಅನ್ನ ವಿಭಜನೆ ಮಾಡತ್ತೆ, ಜೀರ್ಣವಾಗೋದಕ್ಕೆ ಸಹಾಯ ಮಾಡತ್ತೆ. ಸೊ ಈಗ ಜಠರದ ನಂತರ ನಮ್ಮ ಆಹಾರ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳಿಗೆ ತಲುಪತ್ತೆ. ಸೊ ಸಣ್ಣ ಕರಳಿನಲ್ಲಿ ಯಕೃತ್ತಿಂದ ಬರುವಂತಹ ಪಿತ್ತರಸ ಮೇದೋಜೀರಕ ಗ್ರಂಥಿಯಿಂದ, ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಇಲ್ಲಿ ನೋಡಿ ಯಕೃತ್ತಿಂದ ಪಿತ್ತರಸ ಬರ್ತಾ ಇದೆ, ಮೇದೋಜೀರಕ ಗ್ರಂಥಿಯಿಂದ ಮೇದೋಜೀರಕ ರಸ ಬರ್ತಾ ಇದೆ. ಲಿವರ್ ಅಂದ್ರೆ ಯಕೃತ್, ಹೌದಾ. ಸೊ ಇಲ್ಲಿ ನಿಮ್ಗೆ ಲಿವರ್ ಕಾಣಿಸತ್ತೆ ನೋಡಿ, ಇದು ಲಿವರ್ ಯಕೃತ್, ಹೌದಾ. ಸೊ ಇದು ಪಿತ್ತ ರಸವನ್ನ ಸೃಷ್ಟಿ ಮಾಡಿ ಅದನ್ನ ಸಣ್ಣ ಕರಳಿಗೆ ಕಳಿಸತ್ತೆ. ಸೊ ಅದು ಪಿತ್ತರಸ ಏನ್ ಮಾಡತ್ತೆ, ನಮ್ಮ ಆಹಾರದಲ್ಲಿರುವ ಕೊಬ್ಬನ್ನ ವಿಭಜನೆ ಮಾಡತ್ತೆ. ಅದೇ ರೀತಿ ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ಮೇದೋಜೀರಕ ಗ್ರಂಥಿ ಇದು, ಹೌದಾ. ಈ ಮೇದೋಜೀರಕ ಗ್ರಂಥಿ ಏನ್ ಮಾಡತ್ತೆ, ಮೇದೋಜೀರಕ ರಸವನ್ನ ಕಳಿಸತ್ತೆ. ಮೇದೋಜೀರಕ ರಸದಲ್ಲಿ ಟ್ರಿಪ್ಸಿನ್ ಇರತ್ತೆ, ಅದು ಪ್ರೋಟೀನ್ ಅನ್ನ ಜೀರ್ಣ ಮಾಡತ್ತೆ. ಅದೇ ರೀತಿ ಲೈಪೇಸ್ ಇರತ್ತೆ, ಅದು ಕೊಬ್ಬನ್ನ ಜೀರ್ಣ ಮಾಡತ್ತೆ. ಅದೇ ರೀತಿಯಾಗಿ ನಮ್ಮ ಸಣ್ಣ ಕರುಳಿನಲ್ಲಿ ಸಣ್ಣ ಕರುಳಿನ ರಸ ಇರತ್ತೆ. ಸೊ ಅವುಗಳೇನ್ ಮಾಡ್ತಾವೆ, ಅದರಲ್ಲಿರುವ ಕಿಣ್ವಗಳು ಕಾರ್ಬೋಹೈಡ್ರೇಟ್ ಅನ್ನ ಗ್ಲುಕೋಸ್ ಆಗಿ, ಪ್ರೋಟೀನ್ ಅನ್ನ ಅಮೈನೋ ಆಮ್ಲವಾಗಿ, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆಯನ್ನ ಮಾಡತ್ತೆ, ಹೌದಾ. ಸೊ ಇಲ್ಲಿ ನೋಡಿ, ಸೊ ಹಿಯರ್ ಈಗ ಏನಾಯ್ತು, ಸ್ಮಾಲ್ ಇಂಟೆಸ್ಟೈನ್ ಅಥವಾ ಸಣ್ಣ ಕರಳಿನಲ್ಲಿ ಕಂಪ್ಲೀಟ್ ಆಗಿರುವಂತಹ ಜೀರ್ಣಕ್ರಿಯೆ ಆಯ್ತು. ನಂತರ ಏನು, ಈಗ ಹೀರುವಿಕೆ ಅಬ್ಸಾರ್ಪ್ಷನ್ ಆಗ್ಬೇಕು, ಹೌದಾ. ಸೊ ಇಲ್ಲಿ ನೋಡಿ ಯಾವ ರೀತಿ ಸಣ್ಣ ಕರುಳಿನಲ್ಲಿ ಹೀರುವಿಕೆ ಆಗತ್ತೆ. ಸಣ್ಣ ಕರುಳಿನ ಗೋಡೆಗಳನ್ನ ನೋಡಿದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ವಿಲ್ಲೈಗಳು ಕಾಣಿಸ್ತಾ ಇವೆ ಮಕ್ಕಳೇ, ಬೆರಳಿನಾಕಾರದ ರಚನೆಗಳು. ಇವು ಸಣ್ಣ ಕರಳಿನ ಗೋಡೆಯಿಂದ ಆಗಿರ್ತವೆ. ಸೊ ಈ ಸಣ್ಣ ಕರುಳಿನ ಗೋಡೆಗಳು ಅಥವಾ ವಿಲ್ಲೈಗಳನ್ನ ನೋಡಿದಾಗ ಇವುಗಳಲ್ಲಿ ರಕ್ತನಾಳಗಳನ್ನ ನೀವು ನೋಡ್ತಾ ಇದ್ದೀರಾ. ಸೊ ಈ ರಕ್ತನಾಳಗಳ ಮೂಲಕ ಹೀರುವಿಕೆಯಾಗಿ ಆ ರಕ್ತನಾಳದ ಮೂಲಕ ಎಲ್ಲ ಪೋಷಕಾಂಶಗಳು ರಕ್ತದ ಮೂಲಕ ಪ್ರತಿಯೊಂದು ಜೀವಕೋಶಗಳಿಗೆ ತಲುಪತ್ತೆ, ಹೌದಾ. ಈ ರೀತಿಯಾಗಿ ನಮ್ಮಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ಇನ್ನು ಜೀರ್ಣವಾಗದ ಆಹಾರ ಏನಿರತ್ತೆ, ಅದು ಸಣ್ಣ ಕರುಳಿನಿಂದ ದೊಡ್ಡ ಕರುಳಿಗೆ ಹೋಗುತ್ತೆ. ಹೋಗುವಾಗ ಜೀರ್ಣವಾಗದ ಆಹಾರದಲ್ಲಿರುವಂತಹ ನೀರನ್ನ ವಿಲ್ಲೈಗಳು ಹೀರ್ಕೊಳ್ತವೆ. ನಂತರ ಉಳಿದ ಪದಾರ್ಥವನ್ನ ದೊಡ್ಡ ಕರುಳಿಗೆ ಕಳಿಸ್ತವೆ. ಸೊ ಇಲ್ಲಿ ನೋಡಿ, ದೊಡ್ಡ ಕರುಳಿನಲ್ಲಿ ಏನಾಯ್ತು, ಜೀರ್ಣವಾಗದಂತಹ ಪದಾರ್ಥ ಹೋಗ್ತಾ ಇದೆ, ಹೋಗಿ ಅದು ಗುದದ್ವಾರದ ಮೂಲಕ ತ್ಯಾಜ್ಯವಾಗಿ ಹೊರಗಡೆ ಹೋಗತ್ತೆ. ಸೊ ಈ ರೀತಿ ಏನಾಗಿದೆ, ಜೀರ್ಣಕ್ರಿಯೆ ನಮ್ಮ ಮಾನವರಲ್ಲಿ ನಡೆಯತ್ತೆ ಅಂತ ಹೇಳ್ಬಹುದು, ಓಕೆನಾ. ಸೊ ಜೀರ್ಣಕ್ರಿಯೆಯಲ್ಲಿ ಮೊದಲಿಗೆ ನೀವು ನೋಡ್ಕೋಬೇಕಾಗಿರುವಂತದ್ದು ಡೈಗ್ರಾಮ್, ನಂತರ ಜೀರ್ಣಕ್ರಿಯೆಯ ಸ್ಟೆಪ್ಸ್ಗಳು, ಹೌದಾ. ಯಾವ್ಯಾವ ಸ್ಟೆಪ್ಸ್ಗಳು ನಡೆಯುತ್ತೆ, ಯಾವ್ಯಾವ ಕಿಣ್ವ ಯಾವುದರ ಮೇಲೆ ವರ್ತಿಸತ್ತೆ. ಕಿಣ್ವಗಳು ವೆರಿ ಇಂಪಾರ್ಟೆಂಟ್. ಬಾಯಿಯಲ್ಲಿ ಲಾಲಾರಸದ ಅಮೈಲೇಸ್,
ನಮ್ಮ ಜಠರದಲ್ಲಿ ಪೆಪ್ಸಿನ್ ಪ್ರೋಟೀನ್ ಮೇಲೆ ವರ್ತಿಸುತ್ತೆ. ಇನ್ನು ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರುಳಿನಲ್ಲಿ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್, ಮೇದೋಜೀರಕ ಅಮೈಲೇಸ್, ಟ್ರಿಪ್ಸಿನ್ ಇರತ್ತೆ. ಹೌದಾ? ಮತ್ತೆ ಪಿತ್ತರಸ ಅಂದ್ರೆ ಬೈಲ್ ಜ್ಯೂಸ್ ಇರತ್ತೆ. ಸೊ ಅವುಗಳನ್ನೆಲ್ಲ ನೆನಪಿರಬೇಕು, ಅವುಗಳ ಕಾರ್ಯ ಕೂಡ ನಿಮಗೆ ನೆನಪಿರಬೇಕು. ಓಕೆನಾ? ಸೊ ಇಲ್ಲಿಗೆ ಇವತ್ತು ನಾವು ಮಾನವರಲ್ಲಿ ಪೋಷಣೆ ಅಥವಾ ಪೋಷಣೆ ಅನ್ನೋ ಉಪಘಟಕವನ್ನ ಮುಗಿಸಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಉಸಿರಾಟದ ಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋಣ. ಓಕೆನಾ? ಸೊ until that, take care, have a nice day. Don't forget to comment regarding how was the class. Okay, fine. Meet you all tomorrow. Until that, have a nice day. Bye.